ಗುರು ಬಸವಲಿಂಗಾಯ ನಮಃ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಮೆಚ್ಚನಯ್ಯ. ಎಲ್ಲ ಶರಣ ಬಂಧುಗಳಿಗೆ ಶುಭ ಸಂಜೆ. ಜಗದ್ಗುರು ಬಸವಣ್ಣನವರು ಹೇಳಿದಂತೆ ಇಂದಿನ ನಮ್ಮ ಕಾರ್ಯಕ್ರಮದ ಮಾತುಗಳು ಮತ್ತು ವಿಚಾರಗಳು ಮುತ್ತಿನ ಹಾರದಂತೆ ಎಲ್ಲರ ಮನಸ್ಸಿಗೆ ಹಿತವನ್ನು ನೀಡಲಿ ಎಂದು ಆಶಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸೋಣ. ಬಸವ ಸಮಿತಿ ಧಾರವಾಡ, ಕಲಬುರಗಿ, ಬೆಂಗಳೂರು ಹಾಗೂ ಬಸವ ಕೇಂದ್ರ ಧಾರವಾಡ ಸಹಯೋಗದಲ್ಲಿ ನಡೆಯುವ ಆನ್ಲೈನ್ ಅರವಿನ ಮನೆ ಕಾರ್ಯಕ್ರಮ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 107 ಶ್ರೀ ಮಡಿವಾಳಯ್ಯನವರ ಸಂಪಾದನೆ ಮುಂದುವರಿದ ಭಾಗ. ಶರಣರ ಭಕ್ತಿ ಎನ್ನುವುದು ಅಂತರಂಗ ಮತ್ತು ಬಹಿರಂಗ ಎರಡನ್ನೂ ಶುದ್ಧಗೊಳಿಸುವ ಶಕ್ತಿ ಹೊಂದಿದೆ. ಅಕ್ಕ ಮಹಾದೇವಿಯವರು ಹೇಳುವಂತೆ ತನು ಮನಗಳನ್ನು ಚನ್ನಮಲ್ಲಿಕಾರ್ಜುನನಿಗೆ ಸಮರ್ಪಿಸುವುದೇ ನಿಜವಾದ ಪ್ರಾರ್ಥನೆ. ಇಂದಿನ ಈ ವಚನೋತ್ಸವಕ್ಕೆ ದೈವಿಕ ಕಳೆಯನ್ನು ತುಂಬಲು ಶ್ರೀಮತಿ ಜಯಶೀಲ ಹಿರೇಮಠರವರನ್ನು ಪ್ರಾರ್ಥನೆ ನೀಡಲೆಂದು ಆಹ್ವಾನಿಸುತ್ತೇನೆ. ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ, ಉಸುರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ, ಶಾಂತಿ ಶಮೇದಮೆ ಸೈರಣೆ ಇರಲು ಶಾಂತಿ ದಮೇದಯ ಸಮಾಧಿಯ ಹಂಗೆ ಕೈಯ, ಸಮಾಧಿಯ ಹಂಗೆ ಕೈಯ, ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕೈಯ, ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕೈಯ, ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ, ಉಸುರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ, ಕುಸುಮದ ಹಂಗೆ ಕೈಯ. ಎಲ್ಲರಿಗೂ ಶರಣು ಶರಣಾರ್ಥಿ. ಅತ್ಯಂತ ಭಕ್ತಿಪೂರ್ವಕವಾಗಿ ವಚನಗಳನ್ನು ಪ್ರಸ್ತುತಪಡಿಸಿ ಇಡೀ ಸಭಾಂಗಣದಲ್ಲಿ ಒಂದು ದಿವ್ಯವಾದ ಶಾಂತತೆಯನ್ನು ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಮೂಡಿಸಿದ ಶ್ರೀಮತಿ ಜಯಶೀಲ ಹಿರೇಮಠರವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ಈ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 107ನೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಡಾಕ್ಟರ್ ಶಂಭು ಹೆಗ್ಡಾಳ್ ಸರ್ ಉಪನ್ಯಾಸಕರು, CSI ಕಾಮರ್ಸ್ ಕಾಲೇಜ್. ಇವರಿಗೆ ಬಸವ ಕೇಂದ್ರ, ಬಸವ ಸಮಿತಿ ಮತ್ತು ಆನ್ಲೈನ್ ವೀಕ್ಷಕರ ಪರವಾಗಿ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಶರಣರ ಹೃದಯ ಎಷ್ಟು ವಿಶಾಲವಾಗಿತ್ತೆಂದರೆ ಅವರು ಜಗತ್ತಿನಲ್ಲಿ ಎಲ್ಲ ಜೀವಿಗಳಿಗೂ ದಯೆ, ಪ್ರೀತಿಯನ್ನು ಕಂಡರು. ದಯವಿಲ್ಲದ ಧರ್ಮ ಯಾವುದಯ್ಯ? ಈ ದಿವ್ಯ ಸಮಾರಂಭಕ್ಕೆ ಆಗಮಿಸಿದ ಹಾಗೂ ಅಂತರ್ಜಾಲ ತಾಣದಲ್ಲಿ ವೀಕ್ಷಿಸುತ್ತಿರುವ ಸಮಸ್ತ ಶರಣು ಬಂಧುಗಳಿಗೆ ಭಕ್ತಿಪೂರ್ವಕ ಸ್ವಾಗತ. ಲೋಕದ ಕತ್ತಲೆಯನ್ನು ಕಳೆದು ಜ್ಞಾನದ ಬೆಳಕನ್ನು ನೀಡುವ ಶಕ್ತಿ ಶರಣರ ನುಡಿಗಳಿಗಿವೆ. ನಮ್ಮ ಮನದ ಕಳವಳಗಳನ್ನು ದೂರ ಮಾಡಿ ವಚನಗಳ ನೈಜ ಒಳಾರ್ಥವನ್ನು ನಮಗೆ ಮನದಟ್ಟು ಮಾಡಲು ಸಾಹಿತ್ಯ ಮತ್ತು ಶರಣರ ಸಂಸ್ಕೃತಿಯನ್ನು ಆಳವಾಗಿ ಬಲ್ಲ ಹಾಗೂ ಇಂದಿನ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 107 ಮಡಿವಾಳಯ್ಯಗಳ ಸಂಪಾದನೆ ಮುಂದುವರಿದ ಭಾಗದ ಕುರಿತು ಉಪನ್ಯಾಸ ನೀಡಬೇಕಾಗಿ ಡಾಕ್ಟರ್ ಶಂಭು ಹೆಗ್ಡಾಳ್ ಸರ್ ಅವರನ್ನು ವಿನಂತಿಸಿಕೊಳ್ಳುತ್ತೇನೆ. ಕಾಯದೊಳು ಗುರುಲಿಂಗ ಜಂಗಮ ದಾಯತವನರಿಯಲ್ಕೆ ಸುಲಭೋಪಾಯದಿಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂತಹ ಬಸವಾದಿ ಶರಣರನ್ನು ಎನ್ನ ಹೃನ್ಮಂದಿರದಲ್ಲಿ ನೆನೆದುಕೊಂಡು ಪ್ರಪಂಚದ ಎಲ್ಲ ದಾರ್ಶನಿಕರಲ್ಲಿ ವಂದಿಸಿ ಬಸವ ಕೇಂದ್ರ ಹಾಗೂ ಬಸವ ಸಮಿತಿಗಳ ಎಲ್ಲ ಪದಾಧಿಕಾರಿಗಳಲ್ಲಿ ಸದಸ್ಯರಲ್ಲಿ ಭಕ್ತಿಯಿಂದ ನಮಿಸಿ ಆನ್ಲೈನ್ ಅರಿವಿನ ಮನೆಯ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆಯ 107ನೇ ಭಾಗ ಇಲ್ಲಿ ವೀಕ್ಷಣಿಸಲಿಕ್ಕೆ ಆಗಮಿಸಿದಂಥ ಎಲ್ಲ ಸಹೃದಯರಿಗೆ, ಆನ್ಲೈನ್ ಮೂಲಕ ವೀಕ್ಷಣೆ ಮಾಡಲಿಕ್ಕಂತಕ್ಕಂಥ ಎಲ್ಲ ಆತ್ಮೀಯರಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳು. ಕಳೆದ ವಾರ ನಾವು ನಿಮ್ಮ ನಿಲವ ನೆನಗೆ ಒರೆದೊರೆದು ಹೇಳಿ ತೋರಿಸಿ
ಎನ್ನ ನಿಮ್ಮ ಶ್ರೀಪಾದಕ್ಕೆ ಯೋಗ್ಯನ ಮಾಡಿದ. ಓ ತಂದೆ, ನಿಮ್ಮ ಮಹಾನಿಲುವನ್ನು ನನಗೆ ಮಡಿವಾಳ ಮಾಚಯ್ಯನವರು ಒರೆದೊರೆದು ಬಿಡಿಸಿ ಹೇಳಿ ತೋರಿಸಿದರಾಗಿ, ಪರಶಿವನೇ ಶ್ರೀಪಾದಕ್ಕೆ ಎನ್ನ ಯೋಗ್ಯನಾಗುವಂತೆ ಮಾಡಿದವರು ಯಾರು ಅಂತಂದರೆ ಮಹಾಶರಣ ಮಡಿವಾಳಗಳು ಅಂತ ಬಸವಣ್ಣವ್ರು ಹೇಳ್ತಾರಲ್ಲಿ. ಕೂಡಲ ಸಂಗಮದೇವ, ನಿಮ್ಮ ಮಹಾಮನೆಯಲ್ಲಿ ಮಡಿವಾಳನು ನಾನು ಕೂಡಿ ಸುಖದಲ್ಲಿದ್ದೇವಯ್ಯ ಅನ್ನುವಂಥ ಮಾತನ್ನು ಹೇಳಿ ಎನ್ನ ಸರ್ವಾಂಗವ ಶುದ್ಧಗೊಳಿಸಿದ ಮಹಾಶರಣರು ಯಾರಂದರೆ ಮಡಿವಾಳ ಮಾಚಿದೇವರು. ನಾನು ಭಿನ್ನವಿಲ್ಲದೆ ಬೆರೆಸಿ ಬೇರೆ ಆಗದಂತೆ ಈ ಮಹಾಮನೆಯಲ್ಲಿ ಪರಮ ಸುಖದಲ್ಲಿದ್ದೆ ಅನ್ನುವಂಥ ಮಾತನ್ನು ಹೇಳ್ತಾರವರು. ಹೀಗೆ ಮಡಿವಾಳ ಮಾಚಯ್ಯನವ್ರನ್ನ ಸ್ತುತಿಸಿದ ನಂತರ ಬಸವರಾಜದೇವರು ಪ್ರಭುದೇವರೊಡನೆ ಮಡಿವಾಳ ತಂದೆಗಳ ತಮ್ಮ ಸಮರಸ ಸ್ವಾನುಭಾವಮಂ ಭಿನ್ನಯಿಸಲು, ಇದಕ್ಕೆ ಮಡಿವಾಳ ತಂದೆಗಳು ತಮ್ಮ ಬಸವರಾಜದೇವರ ಸಮರಸ ಭಾವಮಂ ಭಿನ್ನಯಿಸುತ್ತಿದ್ದ ಪ್ರಸ್ತಾವದ ವಚನ. ಅವರು ಮತ್ತು ಬಸವಣ್ಣವರು ಯಾವ ರೀತಿ ಸಮರಸ ಭಾವದಿಂದಿದ್ದರು ಅನ್ನುವಂಥ ಹೇಳುವಂಥ ವಚನವನ್ನು ಇಲ್ಲಿ ಭಾಳ ಸುದೀರ್ಘವಾಗಿ ಹೇಳ್ತಾರೆ. ಹಿಂದೊಂದು ವಚನವನ್ನು ನಾವು ನೋಡಿದ್ವಿ ಚನ್ನಬಸವಣ್ಣವ್ರದ್ದು. ಅದು ಕಲ್ಯಾಣ ಪಟ್ಟಣದ ಕುರಿತು ಒಂದು ಶಾಸನ ರೂಪದಲ್ಲಿರ್ತಕ್ಕಂಥ ವಚನವನ್ನು ನೋಡಿದ್ವಿ. ಅದೇ ಮಾದರಿಯಲ್ಲಿ ಇಲ್ಲೊಂದು ವಚನ ಮಡಿವಾಳ ಮಾಚಿ ತಂದೆಗಳು ಹೇಳ್ತಾರೆ ಇಲ್ಲಿ. ಹೊಗಬಾರದು ಕಲ್ಯಾಣವ ನಾರಿಗೆಯು. ಇದು ಅದನ್ನ ಕಲ್ಯಾಣ ಪಟ್ಟಣದ ಜಿಯೋಗ್ರಫಿಕಲ್ ಏರಿಯಾ ಮತ್ತು ಅಲ್ಲಿ ಏನೈತೆ ಆ ವರ್ಣನೆ ಅಲ್ಲಿ ಕಂಡ್ರೆ ಇಲ್ಲೊಂದು ಕಲ್ಯಾಣದ ವಿಶ್ಲೇಷಣೆ ಬರುತ್ತೆ. ಮಡಿವಾಳ ಮಾಚಿ ತಂದೆಗಳು ಹೇಳ್ತಾರೆ, ಹೊಗಬಾರದು ಕಲ್ಯಾಣವ ನಾರಿಗೆಯು ಅಂದರೆ ಕಲ್ಯಾಣ ಅಂತಿಂಥವ್ರಿಗೆಲ್ಲ ಅನ್ನುವಂಥ ಮಾತು. ಕಲ್ಯಾಣವನ್ನು ಪ್ರವೇಶ ಮಾಡಲಿಕ್ಕೆ ಅಂತಿಂಥವ್ರಿಗೆ ಸಾಧ್ಯ ಇಲ್ಲ, ಅಂತಿಂಥವ್ರು ಹೋಗನೂಬಾರ್ದು ಅನ್ನುವಂಥ ಎರಡು ಅರ್ಥ ಬರುತ್ತಿಲ್ಲ. ಹೊಕ್ಕಡೇನು ಹೋದ್ರೆ ಅಂತೇಳಿರಿ, ಹೊಕ್ಕಡೇನು ಕಲ್ಯಾಣದ ಸ್ಥಾನಮಾನಗಳನ್ನರಿಯಬಾರದು. ಹೋದ್ರೆ ಏನಾಯ್ತು, ಹೋಗ್ಬೋದು, ಆದರೆ ಅದರ ಸ್ಥಾನಮಾನಗಳನ್ನು ಅರಿಯಬಾರದು, ಅರಿಲಿಕ್ಕೆ ಆಗೋದಿಲ್ಲ ಅಂತ. ಕಲ್ಯಾಣದ ಕಡೆಯ ಕಾಣಬಾರದು. ಕಡೆ ಅಂದ್ರೆ ಕಲ್ಯಾಣದ ಉತ್ತುಂಗದ ಸ್ಥಿತಿ ಎಷ್ಟೈತಿ, ಅದು ಎಷ್ಟಿದೆ, ಅದು ಅದ್ರ ಎತ್ತರ ಎಷ್ಟಿದೆ ಅಂತ ಯಾರಿಗೂ ತಿಳಿಯಂಗಿಲ್ಲ ಅಂತ. ಅಂದ್ರೆ ಅಳತೆಗೆ ಸಿಗಲಾರ್ದಷ್ಟು. ಕಲ್ಯಾಣದೊಳಗೆ ಹೊಕ್ಕೆಹೆನೆಂದು ಕಲ್ಯಾಣ ಚರಿತ್ರರಾದೆವೆಂದು ದೇವ ದಾನವ ಮಾನವರೆಲ್ಲರೂ ಭಾವಿಸುತ್ತಿದ್ದರು ನೋಡ. ದೇವ ದಾನವ ಮಾನವರೆಲ್ಲರೂ ನಾವು ಒಮ್ಮೆ ಕಲ್ಯಾಣದೊಳಗೆ ಹೋಗಿ ಚರಿತ್ರೆಯೊಳಗೆ ದಾಖಲೆ ಆಗಬೇಕು ಅಂತ ಬಯಸ್ತಿದ್ರಂತ. ಭಾವಿಸುತ್ತಿದ್ದರು ನೋಡ. ಕಲ್ಯಾಣವನು ಅನಂತ ಮೂರ್ತಿಗಳು, ಅನಂತ ಸ್ಥೂಲ ಮೂರ್ತಿಗಳು. ಅನಂತ ಮೂರ್ತಿಗಳಂದರೆ ಇನ್ಫಿನಿಟ್. ಅನಂತ ಸ್ಥೂಲ ಮೂರ್ತಿಗಳು, ಸಾಕಾರ ರೂಪದ ಮೂರ್ತಿಗಳು. ಅನಂತ ಸೂಕ್ಷ್ಮ ಮೂರ್ತಿಗಳು, ಅನಂತ ಮಂತ್ರಧ್ಯಾನ ರೂಪರು. ಪುಣ್ಯಕ್ಕೆ ಅಭಿಲಾಷೆಯ ಮಾಡುವವರು, ಪೂಜಕರು, ಯೋಗಿಗಳು, ಭೋಗಿಗಳು, ದ್ವೈತರು, ಅದ್ವೈತರು, ಕಾಮಿಗಳು, ನಿಷ್ಕಾಮಿಗಳು, ಆಶ್ರಿತರು, ಅದೆಂತೂ ಹೋಗಬಹುದಯ್ಯ ಕಲ್ಯಾಣವನು. ಇವ್ರು ಯಾರು ಅರ್ಹರಲ್ಲ ಅಂತ ಕಲ್ಯಾಣ ಹೋಗಲಿಕ್ಕೆ. ಅದೆಂತೂ ಕಾಣಬಹುದಯ್ಯ ಕಲ್ಯಾಣವನು. ಮುಂದೆ ಹೇಳ್ತಾರು, ಲಿಂಗ ದ್ರಷ್ಟಂಗಲ್ಲದೆ, ಲಿಂಗ ವೇದ್ಯಂಗಲ್ಲದೆ. ಯಾರಿಗೆ ಸಾಧ್ಯ ಅಂದ್ರೆ ಇದು ಇವರಿಗೆ ಸಾಧ್ಯ ಅಂತ.
ಲಿಂಗ ಗಂಭೀರಂಗಲ್ಲದೆ ಪ್ರಸಾದ ಕುಳಾನ್ವಯಂಗಲ್ಲದೆ ಆಶೆ ಗೆಡಗುಡದಿಪ್ಪುದೇ ಕಲ್ಯಾಣ. ಸರ್ವಾಂಗ ವರ್ಣವಳಿದು ಕುಲಮದ ತಲೆದೋರಿದ ಭಕ್ತಿ ನಿತ್ಯವಾದುದೇ ಕಲ್ಯಾಣ. ಈ ಕಲ್ಯಾಣವೆಂಬ ಮಹಾಘಣದೊಳಗೆ ಬಸವಣ್ಣನು ನಾನು ಕೂಡಿ ಹದುಳರಿದ್ದೆವು ಕಾಣ ಕಲಿದೇವಯ್ಯ. ಇಲ್ಲಿ ಕಲ್ಯಾಣ ಅಂದರೆ ನಾವು ಏನು ಭಾವಿಸ್ಬೇಕಂದ್ರೆ ಕಲ್ಯಾಣ ಪಟ್ಟಣವನ್ನು ಭಾವಿಸ್ಬೋದು. ಅದನ್ನು ನಾವು ನಮ್ಮ ಅಂತರಂಗದ ಕಲ್ಯಾಣವನ್ನು ಭಾವಿಸಿ ಅಂತರಂಗದೊಳಗೂ ಒಂದು ಕಲ್ಯಾಣ ಇದೆ ಅಂತ ಆ ಭಾವದಲ್ಲಿ ಇಲ್ಲಿ ಹೇಳ್ತಾರೆ ಅವರು. ಕಲ್ಯಾಣವೆಂದರೆ ಆ ಕಲ್ಯಾಣ ಪಟ್ಟದಲ್ಲಿ ಏನಿತ್ತು ಪಟ್ಟಣದಲ್ಲಿ ಅಂದರೆ ಅದು ಮಂಗಲಮಯವಾಗಿತ್ತು ಕಲ್ಯಾಣದ ಅರ್ಥ. ಅದು ನಿತ್ಯ ತೃಪ್ತ, ಅಲ್ಲೆಲ್ಲರೂ ನಿತ್ಯ ತೃಪ್ತರಾದವರಿದ್ದರಲ್ಲಿ ಕಲ್ಯಾಣದಲ್ಲಿ. ನಾವು ಅಂತರಂಗದಲ್ಲಿ ಕಲ್ಯಾಣ ಹೋಗಬೇಕಾಗಿತ್ತು ಅಂದರೆ ಕಲ್ಯಾಣ ಹೋಗಬಾರದು, ಒಳಗೆ ಹೋಗ್ಬೇಕು. ನಾವು ಒಳಗೆ ಹೋಗ್ಬೇಕು. ಒಳಗೊಂದು ಕಲ್ಯಾಣ ಐತಿ, ನಮ್ಮ ಅಂತರಂಗದೊಳಗೊಂದು ಕಲ್ಯಾಣ ಐತಿ. ಅದನ್ನು ಹಂತಿಂತವ್ರಿಗೆ ಹೋಗ್ಲಿಕ್ಕೆ ಬರಂಗಿಲ್ಲ ಅಂತ ಹೇಳಕತ್ತಾರ ಅವರು. ಹೋಗಬಾರದು ಕಲ್ಯಾಣವನ್ನು ಆರಿಗೆಯು ಹೊಕ್ಕಡೇನು. ಇಲ್ಲಿ ಸಕಲ ಮಂಗಲಮಯ ನಿತ್ರತೃಪ್ತ ಸತ್ಯ ಶಾಂತಿ ಪರಮಶಾಂತಿ ದಯೆ ಕರುಣೆ ಸತ್ಯಶುದ್ಧ ಚರಿತೆ ಸತ್ಯಶುದ್ಧ ಕಾಯಕ ಅದು ಜೀವ ಶಿವರ ಅಭೇದದ ಇರವು ಕಲ್ಯಾಣ ಅಂದ್ರೆ ಅದು. ಇವೆಲ್ಲ ಕಲ್ಯಾಣ. ಸತ್ಯಶುದ್ಧ ಕಾಯಕ ಅಂದರೂ ಕಲ್ಯಾಣ, ಪರಮಶಾಂತಿ ಅಂದರೂ ಕಲ್ಯಾಣ, ದಯೆ ಅಂದರೂ ಕಲ್ಯಾಣ, ಕಾರುಣ್ಯ ಅಂದರೂ ಕಲ್ಯಾಣ, ಸತ್ಯಶುದ್ಧ ಕಾಯಕ ಸಂತೃಪ್ತತೆ ಸದಾ ಸಂತೃಪ್ತ ಭಾವದಲ್ಲಿರೋದು ಅದು ಕಲ್ಯಾಣ. ಇವು ಯಾವೂ ಇಲ್ಲದೆ ಅಂತಹ ಮಂಗಲಮಯ ಕಲ್ಯಾಣಕ್ಕೆ ಹೋಗುವುದೆಂದರೆ ಅದು ಸಾಮಾನ್ಯರಿಗೆ ಸಾಧ್ಯವಿಲ್ಲದು. ಕಲ್ಯಾಣದ ಸ್ಥಾನಮಾನಗಳನ್ನು ಅರಿಯಬಾರದು, ಕಲ್ಯಾಣದ ಕಡೆಯ ಕಾಣಬಾರದು. ಆ ಕಲ್ಯಾಣ ಅದು ಸ್ವರ್ಗ ಸುಖದಂಥದ್ದಲ್ಲ, ಸ್ವರ್ಗ ಸುಖದಂಥ ಕಲ್ಯಾಣ ಅಲ್ಲದು. ನಾವೇನು ಹೇಳ್ಕೊಂಡಿದ್ವಲ್ಲ, ಇದನ್ನು ಮಾಡಿದ್ರೆ ಹಂಗೆ ಅದನ್ನು ಮಾಡಿದ್ರೆ ಹಿಂಗೆ ನೀವು ಸ್ವರ್ಗಕ್ಕೆ ಹೋಗ್ತೀರಿ, ಸ್ವರ್ಗದೊಳಗೆಲ್ಲ ಅಂಥ ತೃಪ್ತಿ ಸುಖದ ಕಲ್ಯಾಣ ಅಲ್ಲದು. ದಾನವ ಮಾನವರಿಗಾರಿಗೂ ಸಾಧ್ಯವಿಲ್ಲದ ಕಲ್ಯಾಣ ಅದು. ನೀವು ಹೇಳ್ಕೊಬೋದು, ನೀವು ಇದನ್ನು ಮಾಡಿದ್ರೆ ಅಲ್ಲಿ ಹೋಗ್ತೀರಿ, ಇಂದ್ರಲೋಕಕ್ಕೆ ಹೋಗ್ತೀರಿ, ಸ್ವರ್ಗಲೋಕಕ್ಕೆ ಹೋಗ್ತೀರಿ ಎಲ್ಲ ಹೇಳ್ಬೋದು. ಅವರಿಗೂ ಕಲ್ಯಾಣ ಇಲ್ಲ ಅಂತ, ಅಲ್ಲಿದ್ದವರಿಗೂ ಕಲ್ಯಾಣ ಇಲ್ಲ ಅಂತ. ಅದು ಆ ಕಲ್ಯಾಣ ಬೇರೆ. ಕಲ್ಯಾಣ ಸ್ಥಾನಮಾನಗಳನ್ನು ಅರಿಯಬಾರದು ಅಂದರೆ ಅದು ಮಾತಿನಿಂದ ನುಡಿದು ಹೇಳಲು ಅಸಾಧ್ಯವಾಗಿರ್ತಕ್ಕಂಥದ್ದು. ಅದು ಕಲ್ಯಾಣದ ಸ್ಥಾನಮಾನ. ಒಳಗಿನ ಕಲ್ಯಾಣವನ್ನು ಮಾತಿನಿಂದ ಹೇಳಿಕ್ಕೆ ಹೆಂಗೆ ಸಾಧ್ಯ ರೀ ನಾವು? ದೇವದಾನ ಮಾನವರಿಗೂ ಅಸಾಧ್ಯವಾಗಿರ್ತಕ್ಕಂಥದ್ದು. ಅದು ಕೈಲಾಸದಂತಲ್ಲ, ಅದು ವೈಕುಂಠದಂತಲ್ಲ ಆ ಕಲ್ಯಾಣ. ಅದು ಬ್ರಹ್ಮ ವಿಷ್ಣು ರುದ್ರಾದಿಗಳು ಇರ್ತಕ್ಕಂಥ ಲೋಕನೂ ಅಲ್ಲ ಅದು ಅಂಥ ಕಲ್ಯಾಣ. ಅದು ಆ ಕಲ್ಯಾಣ ಅವ್ಯಾವು ಅಲ್ಲ. ಕಲ್ಯಾಣದ ಸ್ಥಾನಮಾನವನ್ನು ಮಾತಿನಿಂದ ಹೇಳಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ನಿಸ್ಸೀಮ ಕಲ್ಯಾಣ ಕಡೆಯನ್ನು ಕಾಣೋದು ಅಸಾಧ್ಯ. ಅದು ಎಷ್ಟೈತದು ಅಂತ ಕೇಳಿದರೆ ಸ್ಟಿಲ್ ಬಿಯಾಂಡ್ ಅದು. ಅದಕ್ಕೆ ಅಂತ್ಯ ಅನ್ನೋದಿಲ್ಲ, ಆ ಕಲ್ಯಾಣಕ್ಕೆ ಅಂತ್ಯ ಅನ್ನೋದಿಲ್ಲ. ಕಲ್ಯಾಣದ ಚರಿತೆಯಲ್ಲಿ ಭಾಳಷ್ಟು ಜನ ದಾಖಲಾಗಲಿಕ್ಕೆ ಬಯಸಾಕತ್ತಾರ. ಹೇಳ್ತಾರೆ ನೋಡ್ರಿ, ಅಲ್ಲಿ ದೇವದಾನವ ಮಾನವರೆಲ್ಲರೂ
ಕಲ್ಯಾಣ ಚರಿತ್ರೆದಾದವೆಂದು ಭಾವಿಸುತ್ತಿದ್ದರು ನೋಡ. ಹಪಾಪಿಸ್ತಾರಂತವ್ರು. ನಾವು ಆ ಕಲ್ಯಾಣದೊಳಗೆ ಹೋಗಿ ಚರಿತ್ರೆಯೊಳಗೆ ದಾಖಲಾಗಬೇಕಂತ ಹಪಾಪಿಸ್ತಾರಂತವ್ರು. ಆದರೆ ಅವರಿಗೆ ಅಸಾಧ್ಯ, ಅದು ಅಸಾಧ್ಯ ಸಾಧನೆಯಾಗಿದೆ. ಆ ಕಲ್ಯಾಣ ಅಂತಿಂಥವರಿಗೆ ಸಾಧ್ಯ ಇಲ್ಲ. ಅದೆಷ್ಟೋ ಲೆಕ್ಕವಿಲ್ಲದ ಅನಂತ ಮೂರ್ತಿ, ಸ್ಥೂಲ ಸೂಕ್ಷ್ಮ ಮೂರ್ತಿಗಳು, ಅನಂತ ಮಂತ್ರ ಧ್ಯಾನದಲ್ಲಿ ಮಗ್ನರಾಗಿರ್ತಕ್ಕಂಥವ್ರು, ಎಷ್ಟೋ ತಪಸ್ಸು ಮಾಡಿದಂಥವ್ರು, ಯೋಗಿಗಳು, ತ್ಯಾಗಿಗಳು, ಭೋಗಿಗಳು, ದ್ವೈತರು, ಅದ್ವೈತರು, ಇನ್ನೆಲ್ಲ ಸಿದ್ಧಾಂತವನ್ನು ಹೇಳಿ ಹೋದಂಥವರೆಲ್ಲರೂ ಪುಣ್ಯದ ಬಯಕೆಯಿಂದ ಪೂಜೆ ಜಪಾದಿಗಳ ಮಾಡುವವರೆಲ್ಲರೂ ಕಲ್ಯಾಣದ ಕಡೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ ಅವ್ರಿಗೆ ಯಾರಿಗೂ ಅಂತ. ಇದು ಶರಣರ ಕಲ್ಯಾಣ. ಈ ಯೋಗಿಗಳು, ಭೋಗಿಗಳು, ತ್ಯಾಗಿಗಳು, ದಾಸವರನ್ನೆಲ್ಲರೂ ಕಲ್ಯಾಣವನ್ನು ಪ್ರವೇಶಿಸುವುದು ಅಸಾಧ್ಯವಾಗಿ, ಕಲ್ಯಾಣವ ಕಾಣಬೇಕಾದರೆ ಇಂಥ ಭಿನ್ನ ಭಾವಗಳಿಗೆ ಅಸಾಧ್ಯ. ನಾವೆಲ್ಲರೂ ಭಿನ್ನ ಭಾವ ಇಟ್ಕೊಂಡು ಬದುಕಾಕತ್ತೀವಿ. ಧರ್ಮದಲ್ಲಿಯೂ ಭಿನ್ನ ಭಾವ, ಸಿದ್ಧಾಂತದಲ್ಲಿಯೂ ಭಿನ್ನ ಭಾವ, ನಮ್ಮ ತತ್ವಜ್ಞಾನದಲ್ಲಿಯೂ ಭಿನ್ನ ಭಾವ. ನಾವು ಈ ಚರ್ಚೆಯಲ್ಲೇ ಮುಳುಗಿ ಹೋಗೀವಿ. ನಾವು ಹೆಚ್ಚು ನೀವು ಹೆಚ್ಚು, ನಾವು ಹೆಚ್ಚು ನೀವು ಹೆಚ್ಚು, ನಮ್ಮ ಸಿದ್ಧಾಂತ ಹೆಚ್ಚು ನಿಮ್ಮ ಸಿದ್ಧಾಂತ ಹೆಚ್ಚು, ನಮ್ಮ ಗುರುಗಳು ಹೆಚ್ಚು ನಿಮ್ಮ ಗುರುಗಳು ಹೆಚ್ಚು, ಒಬ್ರನ್ನೊಬ್ರನ್ನ ಬೈಕೊಂತ ಹೋಗೋದಂತ ನಡೆದೈತಿ. ಇಂಥವರಿಗೆ ಈ ಕಲ್ಯಾಣ ಸಾಧ್ಯ ಇಲ್ಲ. ತನ್ನ ಸ್ವಸ್ವರೂಪದ ಅರಿವಿನ ಕುರುಹಾದ ಇಷ್ಟಲಿಂಗದಲ್ಲಿ ದೃಷ್ಟಿ ಇಟ್ಟು, ಯಾರಿಗೆ ಸಾಧ್ಯ? ತನ್ನ ಸ್ವಸ್ವರೂಪ ಅರಿವಿನ ಕುರುಹಾದ ಇಷ್ಟಲಿಂಗದಲ್ಲಿ ದೃಷ್ಟಿ ಇಟ್ಟು ಮನ ಪ್ರಾಣ ಭಾವವ ಭಿನ್ನವಿಲ್ಲದೆ ಬೆರೆದು ಏಕಾದ ಲಿಂಗಾಂಗ ಸಾಮರಸಿಗಳಿಗಲ್ಲದೆ ಈ ಕಲ್ಯಾಣ ಹೋಗಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇದು ಅಂತರಂಗದ ಕಲ್ಯಾಣ. ಇದನ್ನು ನಾವು ಬಹಿರಂಗದ ಕಲ್ಯಾಣಕ್ಕೂ ಹೋಲಿಸ್ಕೋಬಹುದು. ತನುಮನ ಭಾವಗಳ ಇಷ್ಟ ಪ್ರಾಣ ಭಾವಲಿಂಗ ಕರ್ಪಿಸಿ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದ ಸಂಪನ್ನರಾಗದವರೆಗೂ ಕಲ್ಯಾಣದ ಪ್ರವೇಶ ಇಲ್ಲ. ಮುಂದೆ ಹೇಳ್ತಾರವರು, ಕಲ್ಯಾಣದೊಳಕ್ಕೆ ಹೋಗಬೇಕಾದರೆ ಆ ಕಲ್ಯಾಣಕ್ಕೂ ಆತು ಈ ಕಲ್ಯಾಣಕ್ಕೂ ಆತು. ಕಲ್ಯಾಣದ ಒಳಗೆ ಹೋಗಬೇಕಾದರೆ ಏನು ಹೇಳ್ತಾರವರು? ಆಸೆ ಎಳೆಯಬೇಕು, ರೋಷ ಹರಿಯಬೇಕು. ಎಲಿಜಿಬಿಲಿಟಿಯು, ಅರ್ಹತೆಗಳಿವು, ಕಲ್ಯಾಣ ಪ್ರವೇಶಕ್ಕೆ ಅರ್ಹತೆಗಳಿವು. ಆಸೆ ಅಳಿಯಬೇಕು, ರೋಷ ಹರಿಯಬೇಕು. ಬೇಕು ಬೇಡೆಂಬೆರಡು ಅವನ್ನು ಅಳ್ಕೋಬೇಕು. ಬೇಕು ಬೇಡೆಂಬೆರಡು ಭವಬೀಜಗಳ ಹುರಿದು ಅಂತ ಹೇಳ್ತಾರೆ ನೋಡಿ. ಇವರೆಲ್ಲ ಶರಣರು ಬೇಕು ಬೇಡೆಂಬೆರಡು ಭವಬೀಜಗಳನ್ನು ಹುರಿದಂಥವ್ರು ಇವರು. ಭವಬೀಜಗಳನ್ನು ಹುರಿದು ಬಿಟ್ಟರೆ ಮತ್ತೆ ಹುಟ್ಟಂಗಿಲ್ಲ ಅವು. ಹುರಿದಂದ್ರೆ ಏನು? ಲೋಕದೊಳಗಿದ್ದು ಇಲ್ಲದ ಮಹಾಮಹಿಮೆಗೆ ಅಂತ ಹೇಳ್ತೇವಲ್ಲ, ನಾವು ಮಂಗಳಾರತಿ ಹೇಳ್ತೇವಲ್ಲ. ಬೇಕು ಬೇಡೆಂಬೆರಡು ಭವಬೀಜಗಳ ಹುರಿದು ಲೋಕದೊಳಗಿದ್ದು ಇಲ್ಲದ ಮಹಾಮಹಿಮೆಗೆ ಮಂಗಳಾರತಿ. ಭವಬೀಜಗಳನ್ನು ಹುರಿದು, ಬೀಜ ಹುರಿದು ಬಿಟ್ರೆ ಅಂದ್ರೆ ಬೆತ್ತಾಕ ಬರೋದಿಲ್ಲ, ಅವನ್ನ ಹುರಿಬೇಕಂತ ನಾವು. ಬೇಕು ಬೇಡೆಂಬೆರಡನ್ನ ಬೀಜಗಳನ್ನು ಹುರಿದು ಬಿಟ್ಟರೆ ಹೊಳೆ ಮೊಳೆ ಕುಡಿಯಂಗಿಲ್ಲ ಅವು. ಇಲ್ಲೇ ಹುರಿಯೋದು. ತನ್ನ ಸರ್ವಾಂಗದ ಅಂಗಗುಣ ಒಳೆದು ಲಿಂಗಗುಣ ಸಂಪನ್ನರಾಗಿರಬೇಕು. ಅಂಗಗುಣಗಳೆಲ್ಲವೂ ಅಳದು ಅಂಗವೆಲ್ಲ ಲಿಂಗಮಯವಾದಂಥ ಯಾರಿರ್ತಾರ ಅವರು ಎಲಿಜಿಬಲ್ ಆಗ್ತಾರ. ಅತ್ಯಂತ ಅನಾಗರಿಕ ಪದ್ಧತಿಯಾಗಿರ್ತಕ್ಕಂತಹ ನೋಡ್ರಿ ಎಷ್ಟು ಚಂದ ಹೇಳ್ತಾರೆ, ಕುಲಮದದ ಕೊಳೆಯನ್ನು ಇಲ್ಲಿ ಹೇಳ್ತಾರೆ ನೋಡ್ರಿ. ಕುಳಾನ್ವಯಂಗಲ್ಲದೆ ಆಶೆಗೆಡಗಿಪ್ಪುದೇ ಕಲ್ಯಾಣ. ಸರ್ವಾಂಗ ವರ್ಣವಳಿದು ಕುಲಮದ ತಲೆದೋರಿದ ನೋಡ್ರಿ, ತಲೆದೋರಿದೆ. ಕುಲಮದ ಅನ್ನೋದು ಅತ್ಯಂತ ಅನಾಗರಿಕತೆ ಪದ್ಧತಿ ಅಂಥದ್ದು. ಕುಲವನ್ನು ಇಟ್ಕೊಂಡು ನಾವೇನು ನಮ್ಮನ್ನು ನಾವು ಸಮಾಜದಲ್ಲಿ ಹೇಳ್ಕೊತೇವಲ್ಲ,
ನಾವು ಇಂಥವ್ರಿ ನಾವು ಆ ಜಾತಿಯವ್ರಿ ಆ ಕುಲದವ್ರಿ ಈ ಕುಲದವ್ರಿ. ಇದು ಅತ್ಯಂತ ಅನಾಗರಿಕ ಪದ್ಧತಿ ಅಂತ ಹೇಳ್ತಾರೆ. ಹೇಳ್ಕೊಳ್ಳಿಕ್ಕೆ ನಾಚಿಕೆ ಬರ್ಬೇಕಂತ ನಮಗೆ, ಅದು ಅನಾಗರಿಕ ಪದ್ಧತಿ ಅಂತದು. ಧರ್ಮದೊಳಗನ ನಾವು ಹೇಳ್ಕೊತೀವಿ, ಅದು ನಡೆದತಿ. ವಿದಿನ್ ರಿಲಿಜನ್ ಚಾಲು ಆಗೈತಿ. ಲಿಂಗಾಯತರಲ್ಲಿನೇ ನಾವು ಇನ್ನೂ ಮತ್ತೆ ಒಳಪಂಗಡ ಕುಲ ಹೇಳ್ಕೊತೀವಿ, ನಾವು ಅವರು ನಾವು ಇವರು ನಾವು ಇವರು. ಇದು ಅತ್ಯಂತ ಅನಾಗರಿಕ ಪದ್ಧತಿ ಅಂತ ಹೇಳ್ತಾರೆ ಅವರು. ನೋಡ್ರಿ ಹೆಂಗೈತಿ. ಕುಲಮದದ ಕೊಳೆಯ ಕಳೆದು ಶುಚಿಯಾಗಿರಬೇಕು ಕಲ್ಯಾಣ ಪ್ರವೇಶ ಆಗಲಿಕ್ಕೆ. ಲಿಂಗ ಹಿಡ್ಕೊಂಡು ಕುಲದ ಮದ ಇಟ್ಕೊಂಡಿದ್ದೆ ಅಂದ್ರೆ ಒಳಗೆ ಪ್ರವೇಶ ಇಲ್ಲಂತೆ, ಗೇಟ್ ಬಂದ್. ಅಂತರಂಗದ ಕಲ್ಯಾಣವನ್ನು ಪ್ರವೇಶ ಮಾಡಬೇಕಾಯಿತು ಅಂದರೆ ಲಿಂಗದಲ್ಲಿ ದೃಷ್ಟಿ ಇಟ್ಕೊಂಡು ಒಳಗೆ ಪ್ರವೇಶ ಮಾಡಬೇಕು. ಲಿಂಗಯ್ಯ ಅದಕ್ಕೆ ಪ್ರವೇಶ ಕೊಡ್ತಾನೆ ಒಳಗೆ ಹೋಗ್ಲಿಕ್ಕೆ. ಅದಕ್ಕೆ ಹೇಳಾಕ್ತಾರ, ಸ್ಪಷ್ಟ ಹೇಳ್ಯಾರು, ಲಿಂಗದ್ರಷ್ಟಂಗಲ್ಲದೆ. ಇದೆಲ್ಲ ಯಾರಿಗಪ್ಪ? ಮ್ಯಾಗ್ನರ್ ಎಲ್ಲರೂ ಅದಾರ, ಅವ್ರಿಗೆ ಸಾಧ್ಯ ಇಲ್ಲಿದು. ಮತ್ತು ಯಾರಿಗೆ ಸಾಧ್ಯ? ಲಿಂಗದೃಷ್ಟಂಗಲ್ಲದೆ, ಲಿಂಗ ವೇದ್ಯಂಗಲ್ಲದೆ, ಲಿಂಗ ಗಂಭೀರಂಗಲ್ಲದೆ, ಪ್ರಸಾದ ಕುಳಾನ್ವಯಂಗಲ್ಲದೆ, ಆಶೆಗೆಡೆಗುಡ ದಿಪ್ಪುದೇ ಕಲ್ಯಾಣ. ಈ ರೀತಿಯಾಗಿ ಸರ್ವಾಂಗ ಶುದ್ಧವಾಗಿ ತನ್ನನ್ನು ತಾನು ಅರ್ಚಿಸಿಕೊಂಡಂತಹ, ಹೊರಗೇನು ಅರ್ಚಿಸಿದವಲ್ಲ, ತನ್ನ ಇದರಿಟ್ಟುಕೊಂಡು ಪೂಜೆ ಅರ್ಚನೆ ಮಾಡಿದಾತವಂಗ ಕಲ್ಯಾಣದ ಪ್ರವೇಶ ಇಲ್ಲ ಅಂತ ನಡ್ಕೋರಿ. ತನ್ನನ್ನು ತಾನು ಅರ್ಚಿಸಿಕೊಂಡಾತ. ಇದು ಭಾಳ ಭಾಳ ವಿನೂತನವಾಗಿರ್ತಕ್ಕಂಥ ಫಿಲಾಸಫಿ ಇದು. ಜಗತ್ತಿನ ಯಾವ ಮೂಲೆಯಲ್ಲಿ ಹೋಗಿ ನೋಡಿದ್ರೂ ತನ್ನನ್ನು ತಾನು ಪೂಜೆ ಮಾಡಿಕೊಳ್ಳುವಂತಹ ಕ್ರಿಯೆ, ಅರ್ಚನೆ ಮಾಡುವವನು ಅವನೇ, ಅರ್ಚನೆ ಮಾಡಿಸಿಕೊಳ್ಳುವವನು ಅವನೇ ಅಂತಕ್ಕಂಥ ಸಿದ್ಧಾಂತ. ತನ್ನನ್ನು ತಾನರ್ಚಿಸಿಕೊಂಬ ಶಿವಾದ್ವೈತ ಭಕ್ತಿಯಲ್ಲಿ ನಿತ್ಯ ನಿರತನಾಗಿರ್ತಕ್ಕಂಥವನಿಗೆ ಮಾತ್ರ ಕಲ್ಯಾಣದ ಪ್ರವೇಶ. ಅದುವೇ ಕಲ್ಯಾಣ. ಇಂತಹ ಕಲ್ಯಾಣದೊಳಗೆ ಹೇಳ್ತಾರವರು, ಭಕ್ತಿ ನಿತ್ಯವಾದುದೇ ಕಲ್ಯಾಣ. ಇಂತಹ ಕಲ್ಯಾಣವೆಂಬ ಮಹಾಗಣದೊಳಗೆ ಬಸವಣ್ಣನೂ ನಾನು ಕೂಡಿಕೊಂಡು ದಾಸೋಹಂಭಾವದಲ್ಲಿ, ಬೇರೆ ಭಾವ ಇಲ್ಲ, ದಾಸೋಹಂಭಾವದಲ್ಲಿ ಅಭಿನ್ನರಾಗಿರುವೆವು. ನಾವು ಬೇರೆಯಾಗಿಲ್ಲ, ಒಂದೇ ಆಗಿದೆ, ಅಭಿನ್ನರಾಗಿವೆಂದು ಮಡಿವಾಳ ಮಾಚಿತಂದೆಗಳು ಭಾಳ ಅದ್ಭುತವಾಗಿ ಇಲ್ಲಿ ಕಲ್ಯಾಣದ ಕುರಿತು ವ್ಯಾಖ್ಯಾನವನ್ನು ಕೊಡ್ತಾರೆ. ಎಷ್ಟು ಅದ್ಭುತವಾದ ವ್ಯಾಖ್ಯಾನ. ಚನ್ನಬಸವಣ್ಣವರ ಶಾಸನ ಕಲ್ಯಾಣದ ಕುರಿತು, ಅದಕ್ಕೆ ಇದನ್ನು ಜೋಡಣೆ ಮಾಡಿದಾಗ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಕಲ್ಯಾಣ ನಮಗೆ ಕಂಡು ಬರ್ತದೆ ಅನ್ನುವಂಥ. ಹೀಗೆಂದು ಮಡಿವಾಳ ತಂದೆಗಳು ಭಿನ್ನಯಿಸಲು ಇದಕ್ಕೆ ಪ್ರಭುದೇವರು ಬಸವರಾಜ ದೇವರೊಡನೆ ಹೇಳಿ ಮಡಿವಾಳ ತಂದೆಗಳ ಸ್ತೋತ್ರಮಮ್ಮಾಡುವ ಪ್ರಸ್ತಾವದ ವಚನ. ಇಲ್ಲಿ ಈ ಕಲ್ಯಾಣದ ಕುರಿತು ಇಷ್ಟೆಲ್ಲ ಮಡಿವಾಳ ಮಾಚಿತಂದೆಗಳಿಂದ ತಿಳ್ಕೊಂಡ ಮೇಲೆ ಪ್ರಭುದೇವರಿಗೆ ಭಯಂಕರ ಅದು ಆನಂದ ಆಗಿಬಿಡ್ತೈತಿ. ಅವ್ರು ಹೇಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಏನಾಯ್ತಿದು ಬಸವಣ್ಣ ಅಂತಾರೆ ಅವರು. ಒಂದು ಮಾಡ ಹೋದರೆ ಮತ್ತೊಂದಾಯಿತೆಂಬುದು ಪ್ರಭುದೇವರ ಉದ್ಗಾರ ಇದು. ಒಂದು ಮಾಡೋಕ್ಕೆ ಇನ್ನೊಂದು ಆತು ನಾವು ಅಂತೇವಲ್ಲ, ಗಾದೆ ಮಾತು. ಹಂಗೆ ಒಂದು ಮಾಡ ಹೋದರೆ ಮತ್ತೊಂದಾಯಿತೆಂಬುದು ಎನಗಾಯಿತು ನೋಡ. ನನಗೆ ಹಂಗೆ ಅನ್ಸಾಕತೈತ್ರಿ ಬಸವಣ್ಣವ್ರೆ ಅಂದ್ರೆ ಅವರು. ಮಡಿವಾಳನ ಪರಿಯನೊರೆದು ನೋಡಿದರೆ ನಿನ್ನ ಪೂರ್ವಾಪರವೆನಗೆರಿಯ ಬಂದಿತ್ತು. ನಿನ್ನ ಪೂರ್ವಾಪರ ಸಂಗವ ಮಾಡಬಂದರೆ ಎನ್ನ ಪೂರ್ವಾಪರವೆನಗರಿಯ ಬಂದಿತ್ತು. ಏನು ಮಾಡಕ್ಕೋ ಏನಾಯ್ತು ನೋಡ್ರಿಪ್ಪ ಇದು ಅಂತ ಹೇಳಕತ್ರ ಅವ್ರು. ಮಹಾಜ್ಞಾನಿಗಳ ಸಂಘದಿಂದ ನೋಡ್ರಿ, ಮಹಾಜ್ಞಾನಿಗಳ ಸಂಘದಿಂದ ಉಭಯ ಸಂಘ ಸಿದ್ಧಿ ಎಂಬುದು ದಿಟವಾಯಿತು ನೋಡ ಬಸವಣ್ಣ. ಗುಹೇಶ್ವರನ ಶರಣ ಮಡಿವಾಳನ ಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೆನು ಅಂತ. ಅಲ್ಲಮ್ಮ ಪ್ರಭುದೇವರು ಮಡಿವಾಳ ಮಾಚಿದೇವರ ಪಾದಕ್ಕೆ ನಮೋ ನಮೋ ಅಂತಕ್ಕಂಥ
ಎಷ್ಟು ಎತ್ತರ ಮಟ್ಟಕ್ಕೆ ಮಡಿವಾಳ ಮಾಚಿ ತಂದೆಗಳು ಇರ್ಬೋದು ಅನ್ನೋದನ್ನು ಈ ಒಂದು ಸಂಪಾದನೆ ನೋಡಲಿಕ್ಕೆ ಸಾಧ್ಯ. ಏನಾಯ್ತು ರೀ ಬಸವಣ್ಣವ್ರೆ ಇದು? ಮಡಿವಾಳ ಏನವರ ವಿಷಯ ತಿಳ್ಕೊಳಕ್ಕೆ ಹೋಗಿ ನನಗೆ ಅಲ್ಲಿ ನಿಮ್ಮ ಪೂರ್ವಾಪರದ ಪ್ರಸಂಗ ಹೊರಬಿತ್ತು. ಮಡಿವಾಳ ಮಾಚಿ ತಂದೆಗಳ ಮುಖಾಂತರ ಬಸವಣ್ಣವ್ರು ಯಾರು ಅನ್ನೋದು ಗುರ್ತಾತು ನನಗೆ. ನಾನು ಅವ್ರ ಬಗ್ಗೆ ತಿಳ್ಕೊಳಕ್ಕೆ ಹೋಗಿದ್ದೆ. ಅವ್ರ ಬಗ್ಗೆ ತಿಳ್ಕೊಳಕ್ಕಿಂತ ಮುಂಚೆಗೆ ಅವ್ರ ಬಾಯಿಂದ ನಿಮ್ಮ ಬಗ್ಗೆ ನನಗೆ ಗುರ್ತಾಗಿಬಿಡುತ್ತೆ. ಅಲ್ಲಿವರೆಗೆ ಗೊತ್ತಿತ್ತು, ಆದ್ರೆ ಈಗೇನು ಗುರ್ತಾತಲ್ಲ ಅದು ಗೊತ್ತಿರಲಿಲ್ಲ ನನಗೆ. ಮಡಿವಾಳ ಮಾಚಯ್ಯನವರು ಅವರಿಂದ ನಿಮ್ಮ ನಿಜವಾದ ನಿಲುವು ನನಗೆ ಅರ್ಥ ಆಯಿತು. ಅವ್ರ ಬಾಯಿಂದ ನಿಮ್ಮ ಬಗ್ಗೆ ಕೇಳುವಾಗ ನೋಡ್ರಿ ಅವ್ರು ಅಂದರು ಬಸವಣ್ಣವ್ರಿಗೆ, ಮಡಿವಾಳ ಮಾಚಯ್ಯ ತಂದೆಗಳಿಂದ ನುಡಿಯಿಂದ ನಾನು ನಿಮ್ಮ ನಿಲುವನ್ನು ತಿಳ್ಕೊಳ್ಳೋ ಹೊತ್ನ್ಯಾಗ ನಿನ್ನದೇನೋ ಕೇಳುವ ಅಂತ ಎಂದಾಗ ನನ್ನದು ಹೊರ ಬಂತು. ಪ್ರಭುದೇವರದು ತಮ್ಮ ಬಗ್ಗೆ ತಾವು ತಿಳ್ಕೊಂಡ್ರಂತವಾಗ. ಯಾರಿಂದ? ಬಸವಣ್ಣವರಿಂದ, ಮಡಿವಾಳ ಮಾಚಿ ತಂದೆಗಳಿಂದ ಪ್ರಭುದೇವರ ಕುರಿತು ಪ್ರಭುದೇವರಿಗೆ ತಿಳಿತಂತವಾಗ. ಅದಕ್ಕೆ ಅವರಂದರು, ಒಂದು ಮಾಡ ಹೋದರೆ ಮತ್ತೊಂದಾಯಿತೆಂಬುದು ಅಂತ. ಅದಕ್ಕೆ ದೊಡ್ಡವರು ಹೇಳೋ ಮಾತು, ಎನ್ನ ಪೂರ್ವಾಪರವನಾಗೆ ಅರಿಯ ಬಂದಿತ್ತು ನೋಡ ಮಹಾಜ್ಞಾನಿಗಳ ಸಂಘದಿಂದ. ಅದಕ್ಕೆ ಮಹಾಜ್ಞಾನಿಗಳ ಸಂಗಮದಿಂದ ದೊಡ್ಡವರು ಹೇಳೋ ಮಾತು ನಿಜ. ಜ್ಞಾನಿಗಳ ಒಡನಾಟದಿಂದ ಸಂಘ ಮಾಡಿದರೆ ಎಂಥರ ಜೋಡಿ ಸಂಘ ಮಾಡಬೇಕು? ಸಜ್ಜನರ ಸಂಘ ಎದ್ದೇನು ಸವಿದಂತೆ. ನಾನು ಜ್ಞಾನಿಗಳ ಜೋಡಿ ಒಡನಾಟ ಮಾಡಿದೆ. ಈಗ ನನಗೆ ಇವರಿಬ್ಬರದು ನನಗೆ ತಿಳಿತು, ಅದರ ಜೊತೆಗೆ ನಾ ಏನನ್ನೋದು ನನಗೆ ತಿಳಿತು ಅಂತಕ್ಕಂಥ. ಅಲ್ಲಿವರೆಗೆ ನಂದು ನನಗೆ ಗೊತ್ತಾಗಿದ್ದಿಲ್ಲ. ಇದೊಂದು ಅತ್ಯಂತ ಶುಭ ವೇಳೆ. ಮಹಾಜ್ಞಾನಿಗಳ ಸಂಘದಿಂದ ಉಭಯ ಸಂಘ ಸಿದ್ಧಿ ಎಂಬುದು ದಿಟವಾಯಿತು, ಖರೆ ಆತದು, ನಿಜ ಆತು. ಗುಹೇಶ್ವರನ ಶರಣ ಮಡಿವಾಳನ ಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ದೆನೋ ಅಂತ ಭಾಳ ಸಂತೋಷಗೊಂಡಿದ್ರಲ್ಲ ಪ್ರಭುದೇವರು. ಭಾಳ ಸಂತೋಷದಿಂದ ಉದ್ಘಾರ್ತಾ ಇದ್ರು. ನಾವು ಏನು ನೋಡಕ್ಕೆ ಹೋಗಿ, ಏನು ಕೇಳೋಕ್ಕೆ ಹೋಗಿ, ಏನು ತಿಳ್ಕೊಳಕ್ಕೆ ಹೋಗಿ ಏನೇನೋ ತಿಳಿತಲ್ರಿಪ್ಪ ಇವತ್ತು ನಮಗೆ. ಎಷ್ಟು ಆನಂದ ಆಯ್ತಲ್ರಿಪ್ಪ ನಮಗೆ ಅಂತ ಭಾಳ ಆನಂದದಿಂದ ಮಡಿವಾಳ ಮಾಚಿ ತಂದೆಗಳ ಪಾದಕ್ಕೆ ನಮೋ ನಮೋ ಅಂತಂದು ಯಾರೂ ಏರಲಾರದ ಎತ್ತರ ಅಲ್ಲಮ ಪ್ರಭುದೇವರು. ಆದರೆ ಅವರ ತನುವೇ ಆಕಾಶ. ಇಳಿದು ಪಾತಾಳಕ್ಕೆ ಇಳಿದ್ರೆ ಪಾತಾಳಕ್ಕಿಂತ ಹತ್ತತ್ತಂತವ್ರದ್ದು ಅವ್ರದ್ದು. ಆದರೆ ಅವರು ಇವತ್ತು ಮಡಿವಾಳ ಮಾಚಿ ದೇವರ ಬಗ್ಗೆ ಹೇಳೋದಂದ್ರೆ, ಬಸವಣ್ಣವ್ರ ಬಗ್ಗೆ ಹೇಳೋದಂದ್ರೆ ಎಂಥ ಪ್ರಸಂಗ ಇದು ಅನ್ನುವಂಥ ಮಾತನ್ನು ಅಲ್ಲಿದ್ದಂಥ ಎಲ್ಲ ಶರಣರಿಗೆ ಖುಷಿಯಾಗತ್ತೆ ಈ ಮಾತು ಕೇಳಿ. ಮಡಿವಾಳ ಮಾಚಿ ತಂದೆಗಳು ನಮ್ಮ ಜೊತೆ ಎಷ್ಟು ದಿವಸ ಇದ್ದರು, ಆದರೆ ಎಷ್ಟು ಎತ್ತರಕ್ಕದಾರ ಅನ್ನೋದು ನಮಗೆ ಅಲ್ಲಂ ಪ್ರಭುದೇವರಿಂದ ಈ ಮಾತಿನಿಂದ ನಮಗೆ ಗುರ್ತಾತಲ್ಲ ಅಂತ ಅಲ್ಲಿದ್ದವರಿಗೆ ಅತಿ ಸಂತೋಷ ಆಯಿತು, ಅತಿ ಸಂತೋಷ ಆಯಿತು. ಹೀಗೆಂದು ಪ್ರಭುದೇವರು ಬಸವರಾಜ ದೇವರೊಡನೆ ಮಡಿವಾಳ ತಂದೆಗಳ ಮಹಾತ್ಮೆಯನ್ನು ನಿನ್ನಿಂದ ಕಂಡೆನೆಂದು ಕೊಂಡಾಡಿ ಹೇಳುತ್ತಿರಲು, ಇದಕ್ಕೆ ಬಸವರಾಜ ದೇವರು ಮಡಿವಾಳ ತಂದೆಗಳ ಶ್ರೀಪಾದದ ಘನವನ್ನು ಚನ್ನ ಬಸವಣ್ಣ ತೋರಿದನಾಗಿ, ಅಲ್ಲಿ ಚನ್ನ ಬಸವಣ್ಣವ್ರು ನಿಂತಿದ್ರು, ಅವ್ರನ್ನ ಎಳತ್ತೊಂಬಂದ್ರು. ಇದ್ರಾಗ ಚನ್ನ ಬಸವಣ್ಣ ತೋರಿದನಾಗಿ ಅರಿದು ಸುಖಿಯಾದನೆಂದು ಭಿನ್ನಯಿಸುವ ಪ್ರಸ್ತಾವದ ವಚನ. ನಾವೇನ್ರಿಪ್ಪ ನಮ್ಮಿಂದ ಅಯ್ಯ ಎನ್ನ ಕಾಯದಲ್ಲಿ ಮಡಿವಾಳನ ತೋರಿದ, ಅಯ್ಯ ಎನ್ನ ಮನದಲ್ಲಿ ತನ್ನ ನಿಲವ ತೋರಿದ. ಯಾರು? ಚನ್ನಬಸವಣ್ಣವ್ರ ಕುರಿತು ಹೇಳಾಕ್ತಾರ ಅವರು. ಚನ್ನಬಸವಣ್ಣವ್ರು ನನಗೆ ಏನು ತೋರ್ಯಾರಂದ್ರೆ, ಎನ್ನ ಕಾಯದಲ್ಲಿ ಮಡಿವಾಳನ ತೋರಿದ, ಎನ್ನ ಮನದಲ್ಲಿ ತನ್ನ ನಿಲವ ತೋರಿದ. ಚನ್ನಬಸವಣ್ಣವ್ರು ನನ್ನ ಮನದೊಳಗೆ ತಮ್ಮ ನಿಲುವನ್ನು, ನಮ್ಮ ಜ್ಞಾನದಲ್ಲಿ ನನ್ನ ತಮ್ಮ ನಿಲುವನ್ನು ತೋರಿದರು. ಎನ್ನ ಅರಿವಿನಲ್ಲಿ ನಿಮ್ಮ ತೋರಿದ. ನೋಡ್ರಿ, ತನು ಮನ ಭಾವದಲ್ಲಿ ಅರ್ಥ ಏನಾಯಿತು? ಬಸವಣ್ಣನವರ ತನು ಮನ ಭಾವದಲ್ಲಿ ಯಾರದಾರ ಅಂದ್ರೆ ತನುವಿನಲ್ಲಿ ಮಡಿವಾಳ ತಂದೆಗಳದಾರ, ಮನದಲ್ಲಿ ಚನ್ನಬಸವಣ್ಣವರದಾರ, ಭಾವದಲ್ಲಿ ಪ್ರಭುದೇವರದಾರ. ಎಷ್ಟು ಭೃತ್ಯದ ಭಕ್ತಿ ಇದು ಅಂತ, ಎಷ್ಟು ಭ್ರಷ್ಟಾಚಾರದ ಎಂಥ ತೂಕದ ಎಂಥ ಮಾತಿದು ಬಸವಣ್ಣವರು. ಅವ್ರು ತಮ್ಮ ಮೇಲೆ ಏನೂ ಹಾಕ್ಕೊಳ್ಳೋವಲ್ರು ಅವರು. ನಾ ಏನೂ ಅಲ್ಲ, ನಾ ಅದೇನೇ ಅಂದ್ರೆ ಇವರೆಲ್ಲ ಕಾರಣ ಅನ್ನುವಂಥ ಮಾತು. ಇವರನ್ನು ಮೂರನ್ನ ಈಕ್ವಲ್ ಮಾಡಿ ಹೇಳಾಕ್ತಾರೆ. ಮಡಿವಾಳ ಮಾಚಿ ತಂದೆಗಳು, ಚನ್ನಬಸವಣ್ಣವರು, ಪ್ರಭುದೇವರನ್ನ
ಸರಿಸಮವಾಗಿ ತೂಗಿ ಹೇಳಾಕತ್ತಾರ ಬಸವಣ್ಣವ್ರು ಇಲ್ಲಿ. ಸರಿಸಮವಾಗಿ ನಾವು ಹೇಳೋದು ಏನು, ಬಸವಣ್ಣವರು, ಚನ್ನಬಸವಣ್ಣವರು, ಪ್ರಭುದೇವರು ಅನ್ನುವಂಥ ಮಾತನ್ನು ನಾವೆಲ್ಲರೂ ಹೇಳಿದರೆ, ಬಸವಣ್ಣವ್ರು ಸ್ವತಃ ಏನು ಹೇಳಾಕತ್ತಾರ ಅಂದರೆ ಮಡಿವಾಳಯ್ಯನವರು, ಚನ್ನಬಸವಣ್ಣವರು ಮತ್ತು ಪ್ರಭುದೇವರು ಅಂತ ಹೇಳಾಕತ್ತಾರೆ. ಇಂತಿ ತ್ರಿವಿಧ ಸ್ವಾಯತವನು ಎನ್ನ ಸರ್ವಾಂಗದಲ್ಲಿ ಪ್ರತಿಷ್ಠಿಸಿ ತೋರಿದ ಕೂಡಲ ಸಂಗಮ ದೇವಯ್ಯ ಚನ್ನಬಸವಣ್ಣನ ಕರುಣದಿಂದ ಮಡಿವಾಳನೆಂಬ ಪರುಷ ನನಗೆ ಸಾಧ್ಯವಾಯಿತು ಅಂತ. ಮಡಿವಾಳ ಮಾಚಿದೇವ್ರು ಅಂದ್ರೆ ಪರುಷ ಇದ್ದಂಗೆ. ನಾವಿವತ್ತ ಆಯಾ ಕಾಯಕದ ಶರಣರನ್ನು ಆಯಾ ಕಾಯಕದ ಸಮುದಾಯದವರಿಗೆ ಮಾತ್ರ ಕೈ ಬಿಟ್ಟು ಕುಂತುಬಿಟ್ಟೇವೆ ನಾವಿವತ್ತು. ಮಡಿವಾಳ ಮಾಚಿದೇವ್ರು ಅಂದ್ರೆ ಮಡಿವಾಳ ಕಾಯಕ ಮಾಡ್ತಕ್ಕಂಥ ಸಮಾಜದವರಿಗೆ ಅವ್ರು ಬೇಕು. ಡೋರ ಕಕ್ಕಯ್ಯನವ್ರಂದರೆ ಡೋರ ಸಮಾಜದವರಿಗೆ ಅವರು ಶರಣರು. ಮಾದಾರ ಚೆನ್ನಯ್ಯನವ್ರಂದರೆ ಆ ಸಮುದಾಯಕ್ಕೆ ಅವರು ಶರಣರು ಅಂತ ತಿಳ್ಕೊಂಡು ನಾವು ಬದುಕಾಕತ್ತೇವೆ. ಇನ್ನೂ ಅಷ್ಟು ಹಂಗಿಲ್ಲ. ಅರಿವಿನಲ್ಲಿ ಏಕತ್ರದ ಎಲ್ಲ ಶರಣರು ಆ ನಿಲುವಿಗೆ ಮುಟ್ಟದಂಥವ್ರು ಇದ್ದರು ಅನ್ನುವಂಥ ಮಾತು ಇಲ್ಲಿ ಹೇಳಿದರು ಅವರು. ಎನ್ನ ತನುವಿನ ಸಂಸ್ಕಾರಕ್ಕೆ ಮಾಚಿದೇವರು ತೋರಿಸಿದ, ಮನದಲ್ಲಿ ತನ್ನ ಜ್ಞಾನದಿರವ ತೋರಿದ, ಆ ಎರವಿನಿಂದ ನಿಮ್ಮ ತೋರಿದ, ಹೀಗೆ ಆಯತ ಸ್ವಾಯತ ಸನ್ನಿಹಿತ ಲಿಂಗಾನುಭಾವವನ್ನು ಎನ್ನ ಸರ್ವಾಂಗದಲ್ಲಿ ಸ್ಥಾಪಿಸಿ ತೋರಿದ ಕೂಡಲ ಸಂಗಮ ದೇವ ಈ ಚನ್ನಬಸವಣ್ಣನ ಕೃಪೆಯಿಂದ, ಚನ್ನಬಸವಣ್ಣವ್ರ ಕೃಪೆಯಿಂದ ನನಗೊಂದು ಪರುಷಮಣಿ ಸಿಕ್ಕೈತಿ. ಯಾರು? ಮಡಿವಾಳ ಮಾಚಿದೇವರು. ಹೀಗೆಂದು ಬಸವರಾಜ ದೇವರು ನಿರೂಪಿಸಲು ಇದಕ್ಕೆ ಚಿಕ್ಕದಣ್ಣಾಯಕರು, ಚನ್ನಬಸವಣ್ಣವ್ರು ಬಂದರೆ ಇದಕ್ಕೆ ಚಿಕ್ಕದಣ್ಣಾಯಕರು ಆ ಬಸವರಾಜ ದೇವರಿಗೆ ಕೊಟ್ಟ ಪ್ರತ್ಯುತ್ತರ, ಏನ್ರಿ ನಮಗೆ ಬಂದುಬಿಟ್ಟಲ್ಲ ಒಮ್ಮೆ ಅಂದ್ರೆ ಅವರು, ಇಷ್ಟೊತ್ತನ ಏನೋ ನಿಮ್ಮ ಊರು ಮಂದಿದ್ದು ನಡೆದಿತ್ತು, ಒಮ್ಮೆ ನೀವು ನಮಗೆ ಬಂದುಬಿಟ್ರಲ್ಲ ಅಂದ್ರೆ ಚನ್ನಬಸವಣ್ಣವ್ರು, ನಾವು ಸಣ್ಣವರು ವಯಸ್ಸಿನಿಂದ ಎಲ್ಲರಿಗಿಂತ ಚಿಕ್ಕವ್ರು, ನಾವು ನಿಮ್ಮ ದೊಡ್ಡವ್ರು ಮಾತು ನಡೆದೈತಿ ಅಂದ್ರೆ ನೀವು ಒಮ್ಮೆ ನಮ್ಮನ್ನು ತೊಗೊಂಬಂದ್ಬಿಟ್ರಲ್ಲ ಅಂದ್ರೆ ಅವರು, ನಾನೊಂದ ತೋರಲರಿಯನು, ನಾನೊಂದ ಹೇಳಲರಿಯನು, ನಾನೊಂದ ಸ್ಥಳವಿಡಲರಿಯನು, ನಾನೊಂದ ಕೊಳವಿಡಲರಿಯನು, ಕೂಡಲ ಚೆನ್ನ ಸಂಗಮ ದೇವರಲ್ಲಿ ಮಡಿವಾಳನ ನಿಲವ ನಾನೆತ್ತಬಲ್ಲೆನು ಹೇಳ ಸಂಗಣ ಬಸವಣ್ಣ. ನೀವಳೆ ನನ್ನ ತೊಗೊಂಬಂದ್ರಿಪ್ಪ ಇದ್ರಾಗ ಅಂದ್ರೆ ಅವರು, ನೀವಳೆ ನನ್ನ ತೊಗೊಂಬಂದ್ರಿ. ಇಲ್ಲಿ ಹಂಗಿಲ್ಲ, ನನಗೇನು ತಿಳಿಯಲ್ಲದು, ನಾ ಏನನ್ನು ತೋರಿಸಲಾರೆ, ನಾನೇನನ್ನು ಹೇಳಲಾರೆ, ನಾನು ತೋರಲರಿಯನು, ನಾನೊಂದ ನಾ ಏನೂ ತೋರೋಕ್ಕಾಗೋದಿಲ್ಲ, ನಾ ಏನೂ ಹೇಳೋಕ್ಕಾಗೋದಿಲ್ಲ, ನಾನು ಏನೂ ತೋರಿಸಿಲ್ಲ, ನಾನೇನೂ ಹೇಳಿಲ್ಲ, ಸುಮ್ಮ ಹೇಳಾಕತ್ತಾರೆ ಇವರು ಅನ್ನೋ ಅರ್ಥದಲ್ಲಿ ಹೇಳಾಕತ್ತಾರೆ ಅವರು. ಸ್ವಭಾವ ನಿರ್ಣಯಗಳನ್ನು ನಾನು ಇಡುವಡೆಗೂ ಹೋಗಲಾರೆ, ಯಾರ ಸ್ವಭಾವ ನಿರ್ಣಯವನ್ನು ಮಾಡಲಿಕ್ಕೆ ನಾನು ಸಾಧ್ಯನೇ ಇಲ್ಲ. ಹೀಗಿರುವಾಗ ಕೂಡಲ ಚೆನ್ನ ಸಂಘ ಮಡಿವಾಳನ ವಿಷಯ ನನಗೇನು ಗೊತ್ತು ಸಂಗನ ಬಸವಯ್ಯ ಎಂದು ದಾಸೋಹಂಭಾವದಲ್ಲಿ ಅವ್ರೇನು ಮಾಡಿಬಿಟ್ರು, ಮುಂದೆ ಮಾಡಿ ವಿನಯದಿಂದ, ಅತ್ಯಂತ ವಿನಯದಿಂದ ಜಾನನಿಧಿ ಚನ್ನಬಸವಣ್ಣವರು ನುಡಿದಾಗ ಹೇಳಿಬಿಟ್ರು ಅವ್ರು, ನನಗೇನು ಗೊತ್ತಿಲ್ಲರಪ್ಪ, ನಮ್ಮನ್ನು ತರಬೇಡ್ರಿದ್ರಾಗ. ಹೀಗೆಂದು ಚಿಕ್ಕದಣ್ಣಾಯಕರು ಮಡಿವಾಳ ತಂದೆಗಳ ಮಹಾತ್ಮೆಯನ್ನು ಕೊಂಡಾಡುತ್ತಿರಲು ಇದಕ್ಕೆ ಮಡಿವಾಳ ತಂದೆಗಳು ಚನ್ನಬಸವರಾಜ ದೇವರ ಸ್ತೋತ್ರವ ಮಾಡುವ ಪ್ರಸ್ತಾವದ ವಚನ. ಹಿಂಗನ್ಬೇಡ್ರಿ ನೀವು, ನಾನೊಂದಾಗ ತೋರಲರಿಯೇ ನಾನೊಂದು ಹೇಳಲರಿಯೇ ಅಂತ ಹಿಂಗೆ ಹೇಳಿ ಹಂಗೆ ಹೇಳಬೇಡ್ರಿಪ್ಪ ನೀವು, ಹಂಗಿಲ್ಲ. ಹೌದೌದು ಇಂತಿರಬೇಡವೇ ನಿರಹಂಕಾರ. ನೋಡ್ರಿಪ್ಪ ಇಲ್ಲಿ ಇರ್ಬೇಕು, ಹಿಂಗಿರ್ಬೇಕು ನಿರಹಂಕಾರ. ನೋಡ್ರಿ ಅಷ್ಟು ಚಂದ ಹೇಳ್ತಾರೆ. ಎಲ್ಲ ಇದ್ದು, ಎಲ್ಲ ಗೊತ್ತಿದ್ದು, ಎಲ್ಲ ಹೇಳಕ್ಕೆ ಬರೋದಿದ್ದು ನಾನೇನು ಹೇಳಲಾರೆ, ನಾನೇನು ತಿಳಿ ಹೇಳಲಾರೆ, ನಾನೇನು ತೋರಲರಿ, ನನಗೇನು ತೋರ್ಸಕ್ಕೆ ಬರೋದಿಲ್ಲ, ನನಗೇನು ಹೇಳಕ್ಕೆ ಬರೋದಿಲ್ಲ ಅಂತ ಹೇಳಾಕತ್ತಿರಲ್ಲ. ಇದ್ರೆ ಹಿಂಗಿರ್ಬೇಕ್ರಪ್ಪ ಅಂದ್ರೆ ಅವರು ಯಾರಿಗೆ? ಚನ್ನಬಸವಣ್ಣವ್ರಿಗೆ, ಮಡಿವಾಳ ಮಾಚಿನವರು. ಹೌದೌದು ಇಂತಿರಬೇಡವೇ ನಿರಹಂಕಾರ. ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದರ ಗತಿ ಇರೋದು ಮತ್ತು ನಿರಹಂಕಾರದ ಸ್ಥಿತಿ ಅದು. ಮಹಾಜ್ಞಾನಕ್ಕೆ ನಿರಹಂಕಾರವೇ ಶೃಂಗಾರ. ನೀವು ಮಹಾಜ್ಞಾನಿಗಳ್ರಿಪ್ಪ ಚನ್ನಬಸವಣ್ಣವರು, ನಿಮ್ಮನ್ನು ಹೆಂಗೆ ಶೃಂಗಾರಗೊಳಿಸ್ಬೇಕು? ಎದರಿಂದ ಶೃಂಗಾರಗೊಳಿಸ್ಬೇಕು?
ನಿಮ್ಮ ನಿರಹಂಕಾರವೇ ಆ ಮಹಾಜ್ಞಾನಕ್ಕೆ ಶೃಂಗಾರ ಆಗಿದೆ ಅಂತ. ನಾವು ಶೃಂಗಾರ ಹೆಂಗೆ ಮಾಡ್ಕೊತೀವ್ರಿ? ನಮ್ಮ ಶೃಂಗಾರ ಬೇರೆ, ಹೌದಿಲ್ರಿ? ಶರಣರ ಶೃಂಗಾರಗಳು ಯಾವ್ಯಾವ ನೋಡ್ರಿ, ಇಷ್ಟ ವ್ಯತ್ಯಾಸ. ನಮ್ಮ ಶೃಂಗಾರ ಸ್ನೋ ಪೌಡ್ರು, ಹೌದಾ? ಆಮೇಲೆ ಒಂದಿಷ್ಟು ಆಭರಣ, ಆಮೇಲೆ ಒಂದು ಅರಿಬಿ ಚಂದಕ್ಕೆ ಕಾಣಬೇಕು, ಹಾಂ, ಮ್ಯಾಲೆ ಅದಕ್ಕೊಂದು ಕೋಟು, ಮ್ಯಾಲೆ ಒಂದು ಶೆಲ್ಲೆ. ಏನು ನಮ್ಮದು ಆಡಂಬರ, ಏನು ನಮ್ಮ ಶೃಂಗಾರ? ಹೊರಗಣ ಶೃಂಗಾರ, ಒಳಗಣ ರಣರಂಗ ನಡೆದೈತೆ ನಮ್ಮ. ಅವರು ಒಳಗಿನ ಶೃಂಗಾರ ಐತೆ ಅವ್ರದ್ದು, ಹೊರಗಿನ ಶೃಂಗಾರ ಇಲ್ಲ ಶರಣರದು. ಅವ್ರ ಶೃಂಗಾರ ಒಳಗಿಂದು. ಮಹಾಜ್ಞಾನಿಗಳಾದವರಿಗೆ ಏನು ಭೂಷಣ? ಅವರಿನ್ನೂ ಸುಂದರವಾಗಿ ಕಾಣಬೇಕು, ಅವರಿನ್ನೂ ಶೃಂಗಾರಮಯವಾಗಿ ಕಾಣಬೇಕಂದ್ರೆ ಆ ಮಹಾಜ್ಞಾನಿಗಳ ಹತ್ರ ನಿರಹಂಕಾರ ಅಂತಕ್ಕಂಥದ್ದು ಗುಣ ಇರಬೇಕು, ಆಭರಣ ಇರಬೇಕು. ನರಸ್ಯಾಭರಣಂ ಗುಣ, ಹೌದಾ? ನರಸ್ಯಾಭರಣಂ ಗುಣ, ಗುಣಸ್ಯಾಭರಣಂ ವಿದ್ಯಾ. ನರಸ್ಯಾಭರಣಂ ಮಾನವನಿಗೆ ಆಭರಣ ಯಾವುದು? ಗುಣ ಅಂತ, ಬೇರೆ ಇಲ್ಲಂತ. ನರಸ್ಯಾಭರಣಂ ಗುಣ, ಗುಣಸ್ಯಾಭರಣಂ ವಿನಯ, ಏನೋ ಒಂದು ಸಾಲ ಐತದು. ವಿದ್ಯೆ, ನರಸ್ಯಾಭರಣಂ ಗುಣ ಇರಬೇಕು, ಗುಣ ಶಿಕ್ಷಣ ಇರಬೇಕು, ಶಿಕ್ಷಣ ಇದ್ಮೇಲೆ ವಿನಯ ಇರಬೇಕು, ವಿನಯ ಇದ್ಮೇಲೆ ಕ್ಷಮೆ ಇರಬೇಕು ಅಂತ ಹೇಳ್ತಾರೆ. ಒಂದಕ್ಕೊಂದು ಆಭರಣಗಳಂತ ಮನುಷ್ಯನಿಗೆ. ಹಾಗೆ ಇಲ್ಲೊಂದು ಆಭರಣ ಐತಿ. ಮಹಾಜ್ಞಾನಕ್ಕೆ ನಿರಹಂಕಾರವೇ ಶೃಂಗಾರ, ನಿರಹಂಕಾರಕ್ಕೆ ಭಕ್ತಿಯೇ ಶೃಂಗಾರ. ನೋಡ್ರಿ, ನಿರಹಂಕಾರದಿದ್ರೆ ಮುಗಿತನು, ನಿರಹಂಕಾರಿಯಾಗಿ ಬಿಟ್ರೆ ಮುಗಿದೋತನು. ಅಲ್ಲಿ ಭಕ್ತಿಯಿಂದ ಇರಬೇಕಂತ. ಇವೆಲ್ಲವೂ ಬಸವಣ್ಣವ್ರ ಹತ್ರ ಅದಾವ. ವಿಚಾರ ಮಾಡ್ರಿ ನೀವು, ಇವೆಲ್ಲವೂ ಬಸವಣ್ಣವ್ರ ಹತ್ರ ಅದಾವ, ಇವೆಲ್ಲವೂ ಚೆನ್ನ ಬಸವಣ್ಣವ್ರ ಹತ್ರ ಅದಾವ ಅಂತ ಮಡಿವಾಳ ಮಾಸ್ಟಂದ ಹೇಳಾಕ್ತಾರೆ. ಆ ಮಹಾಜ್ಞಾನಕ್ಕೆ ನಿರಹಂಕಾರವೇ ಶೃಂಗಾರ, ನಿರಹಂಕಾರಕ್ಕೆ ಭಕ್ತಿಯೇ ಶೃಂಗಾರ. ಭಕ್ತಿಗೆ ನೋಡ್ರಿ ಹೆಂಗೈತಿ, ಮಡಿವಾಳ ಮಾಸ್ಟಂದಿಗಳು ಎಷ್ಟು ಚಂದ ಹೇಳ್ತಾರೆ. ಭಕ್ತಿಗೆ ಬಸವಣ್ಣನೇ ಶೃಂಗಾರ ಅಂತ. ಆಹಾ, ಭಕ್ತಿಗೆ ಶೃಂಗಾರ ಯಾವುದಂದ್ರೆ ಬಸವಣ್ಣ. ಬಸವಣ್ಣಂಗೆ ಶೃಂಗಾರ ಯಾರು? ಬಸವಣ್ಣಂಗೆ ಚೆನ್ನ ಬಸವಣ್ಣನೇ ಶೃಂಗಾರ. ಇದು ಮಡಿವಾಳ ಮಾಚಿಗಳ ವಚನ ಇದೆ, ಅದು ಚಂದ ಐತಿ ನೋಡ್ರಿ. ಬಸವಣ್ಣಂಗೆ ಚೆನ್ನ ಬಸವಣ್ಣನೇ ಶೃಂಗಾರ, ಕಲಿದೇವರ ದೇವ ಎನಗೆಯೂ ನಿನಗೆಯೂ, ಆ ಮಹಾಗಣ ಪರವಸ್ತುವಿಗೂ ಮತ್ತು ನನಗೂ ಚೆನ್ನ ಬಸವಣ್ಣನೇ ಶೃಂಗಾರ. ಸಾಕು. ಶಟಸ್ಥಲ ಜ್ಞಾನಿ ಚಕ್ರವರ್ತಿ ಚೆನ್ನಬಸವಣ್ಣವ್ರ ಕುರಿತು ಮಡಿವಾಳ ಮಾಚಸಂದಿಗಳು ಹೇಳುವಂಥ, ಇದನ್ನು ಭಾಳ ಎಕ್ಸ್ಪ್ಲೇನ್ ಮಾಡಿ ಹೇಳುವಂಥದ್ದು ಏನು ಸೆಲ್ಫ್ ಎಕ್ಸ್ಪ್ಲೇನೇಟರಿ ಐತಿ. ಹೀಗೆಂದು ಮಡಿವಾಳ ತಂದೆಗಳು ಚಿಕ್ಕದಣ್ಣಾಯಕರ ಮಹಾತ್ಮೆಯಂ ಪೊಗಳಲು, ಆ ಚಿಕ್ಕದಣ್ಣಾಯಕರು ಆ ಮಡಿವಾಳ ತಂದೆಗಳ ಸ್ತೋತ್ರವ ಮಾಡಿದ ಪ್ರಸ್ತಾವದ ವಚನ. ಇಷ್ಟೆಲ್ಲ ಹೊಗಳಿಕೆಯನ್ನು ಇವರೆಲ್ಲರ ಮಧ್ಯದಲ್ಲಿ, ದೊಡ್ಡವರ ಮಧ್ಯದಲ್ಲಿ ಕೇಳಿದಾಗ ಚನ್ನಬಸವಣ್ಣವ್ರಿಗೆ ಏನಾಗಿರಬಾರ್ದು? ಅಘಟಿತವ ಘಟಿತವೆಂಬ ಮಹಾಘನವ ಸಾಧಿಸುವರೆ ಮಡಿವಾಳನ ಕೃಪೆ ಇಲ್ಲದನ್ನಕ್ಕರ. ನೀವೇನು ಹೇಳಾಕತ್ತಿರಲ್ಲ ಇವನ್ನ, ಇವು ಅಸಾಧ್ಯದ ಮಾತ ಖರೆ, ಆದರೂ ಸಾಧ್ಯ ಆಗ್ಯಾವ ಅಂತ ಹೇಳಿದ್ರೆ ಇದು ಮಡಿವಾಳಯಗಳ ಕೃಪೆ ಇಲ್ಲದ ಸಾಧ್ಯ ಇಲ್ಲ ಅಂತ ಅವ್ರನ್ನ ದೊಡ್ಡವ್ರು ಮಾಡಿಬಿಟ್ರು. ಏನು ಕಲಿಬೇಕು ನಾವು ಜೀವನದೊಳಗೆ? ಶೂನ್ಯ ಸಂಪಾದನೆ ಕೇಳಿ ಹೇಳಿ ಏನು ಕಲಿಬೇಕಂದ್ರೆ ನಾವು ಇನ್ನೊಬ್ಬರ ಮುಂದೆ ದೊಡ್ಡವ್ರು ಆಗೋದಲ್ಲ, ನಾವು ಇನ್ನೊಬ್ಬರನ್ನ ದೊಡ್ಡವ್ರು ಮಾಡಿ ಅವ್ರ ಮುಂದೆ ದೊಡ್ಡವ್ರು ಆಗ್ಬೇಕು, ಅಥವಾ ಅವ್ರ ಮುಂದೆ ನಿಲ್ಲಬೇಕು. ನೋಡಿ, ಯಾರು ಒಬ್ಬರ ಹೊಗಳಿಕೆಗೆ ಒಪ್ಕೊಂಡಾರ ನೋಡ್ರಿ, ಅವರು ಯಾರೂ ಒಪ್ಕೊಂಡಿಲ್ಲ. ಅಘಟಿತವ ಘಟಿತವೆಂಬ ಮಹಾಗಣವ ಸಾಧಿಸುವರೇ ಮಡಿವಾಳನ ಕೃಪೆ ಇಲ್ಲನ್ನಕ್ಕರ. ಎಂತರಿಯ ಬಪ್ಪುದು ನಿಜಲಿಂಗೈಕ್ಯವನು. ಐಕ್ಯಸ್ಥಲವನ್ನು ಹೆಂಗರಿಲಿಕ್ಕೆ ಸಾಧ್ಯ? ಎನ್ನ ಆರೂಢಿಯ ಅರಿವಿಂಗೆ ನೀನೇ ಶೃಂಗಾರ. ಕೂಡಲ ಚೆನ್ನ ಸಂಗಮ ದೇವರಲ್ಲಿ ಮಡಿವಾಳನ ಕೈಯ ಸ್ವಾಯತ್ತವಾದನು ಕಾಣ ಪ್ರಭುವೇ. ಅವ್ರ ಬಗ್ಗೆ ಹೇಳಿದರು.
ವಾಂಗ್ಮನಕ್ಕೆ ಅಗೋಚರವಾದಂತಹ ಪರಬ್ರಹ್ಮವನ್ನು ಸಾಧಿಸಲಿಕ್ಕೆ ಮಡಿವಾಳಯ್ಯಗಳ ಕರುಣೆ ಇಲ್ಲದೆ ಸಾಧ್ಯ ಆದೀತು ಅದು. ನನ್ನ ನಿರ್ಣಯ ಏನೆಂಬುದನ್ನು ನೀನೇ ಪರಮಜ್ಞಾನ ಶೃಂಗಾರ. ನನ್ನ ನಿರ್ಣಯ ಏನಂದ್ರೆ ಇದು ಹೇಳ್ತಾನೆ ಕೇಳ್ರಿ ಅಂತಾರೆ ಅವರು ಚನ್ನಬಸವನವರು. ಶೃಂಗಾರ ನಾ ಅಲ್ಲ, ಶೃಂಗಾರ ನೀವು. ಪರಮಜ್ಞಾನ ಶೃಂಗಾರ ಕೂಡಲ ಚೆನ್ನ ಸಂಗ ಮಡಿವಾಳನ ಕೈ ಸ್ವಾಯತ ನಾನಾದೆ ಕಾಣ ಪ್ರಭುವೇ. ಚನ್ನಬಸವಣ್ಣವರು ಮಡಿವಾಳ ಮಾಚಿದೇವ್ರನ್ನ ಇಷ್ಟಂತ ಭಕ್ತಿಯಿಂದ ಸ್ತೋತ್ರ ಮಾಡಿದ್ರು ಹಿಂಗೆ ಅವರು. ಅವಾಗ ಮಡಿವಾಳ ಮಾಚಿದೇವರು ಸುಮ್ ಕುಂದ್ರಿಕ್ಕೆ ಸಾಧ್ಯನು? ಹೀಗೆಂದು ಚಿಕ್ಕದಣ್ಣಾಯಕರು ನಿರೂಪಿಸಲು ಇದಕ್ಕೆ ಮಡಿವಾಳ ತಂದೆಗಳು ಚಿಕ್ಕದಣ್ಣಾಯಕರ ಕೃಪೆ ನನಗೆ ಸಾಧ್ಯವ ಮಾಡಿಕೊಡಿ ಎಂದು ಪ್ರಭುದೇವರನ್ನು ಅನುಪಾವಸ್ಥೆಯಂ ಮಾಡಿದ ವಚನ. ಒಂದು ಕೈಯ ಬಯಲ ನೆನೆಗೆ ನೋಡಿ ಹೇಳ್ತಾರೆ ಅವರು. ಒಂದು ಕೈಯ ಬಯಲ ನೆನೆಗೆ, ಇದು ಒಂದು ಟೈಪ್ ಬೆಡಗಿನ ವಚನ ಇದ್ದಂಗೆ ಐತಿ. ಇದು ಬೆಡಗಿನ ವಚನ. ಒಂದು ಕೈ ಬಯಲ ನೆನೆಗೆ ಕೊಟ್ಟನು. ಒಂದು ಕೈಯ ಬಯಲ ಚೆನ್ನಬಸವಣ್ಣಂಗೆ ಕೊಟ್ಟನು. ನೀವು ಬಂದವರೆಂದು 8,000 ವರ್ಷ ಒಗೆದೊಗೆದು ಬೆಳೆದು ಮಾಡುತ್ತಿದ್ದೆನು. ಅವರ ಕಾಯಕಕ್ಕೆ ಸಂಕೇತವಾಗಿಟ್ಕೊಂಡು ಈ ವಚನ ಹೇಳ್ಯಾರ ಅವರು. ಒಂದು ಬೆಳೆದ ಬಸವಣ್ಣ ನಿನ್ನ ಲಿಂಗಕ್ಕೆ ಕೊಡೆಂದು ಕೊಟ್ಟರೆ ಲಿಂಗಕ್ಕೆ ಕೊಡಲೊಲ್ಲದೆ ತಲೆಗೆ ಸುತ್ತಿಕೊಂಡನು. ಮಡಿಯ ಕೂಲಿಯ ಬೇಡ ಹೋದರೆ ಬೆಳೆದ ಹರಿದು ಎನ್ನ ಮೇಲೆ ಬಿಸಾಟನು. ನೀನುಟ್ಟು ಬಿಟ್ಟುಡುಗೆಯ ಚೆನ್ನಬಸವಣ್ಣನ ಕೈಯಲ್ಲಿ ನಿರಾಳವ ನೆನಗೆ ಕೊಡಿಸ ಪ್ರಭುವೇ ಕಲಿದೇವರ ದೇವ. ಏನು ಹೇಳ್ತಾರವ್ರು ಅಂದರೆ ಇಲ್ಲಿ ಒಂದು ಕೈಯ ಬಯಲ ನೆನೆಗೆ ಕೊಟ್ಟನು. ಬಯಲ ಅಂತಂದರೆ ನಿರವೆಯ ಪರವಸ್ತುವಿಗೆ ಅವ್ರು ಹೇಳ್ತಾರೆ. ಬಸವಣ್ಣನವರು ನಿರವಯ ನಿಜ ವಸ್ತುವನ್ನು ಎನ್ನ ಕಾಯದ ಕೈಯಲ್ಲಿ ಕ್ರಿಯಾಚಾರ ಲಿಂಗವಾಗಿ ಕೊಟ್ಟರು. ಮತ್ತು ಆ ನಿರವಯ ಬಯಲನ್ನು ಜ್ಞಾನಲಿಂಗವಾಗಿಸಿ ಚೆನ್ನಬಸವಣ್ಣವರೇ ಮನದ ಕೈಯಲ್ಲಿ ಕೊಟ್ಟರು. ಒಂದು ಕೈಯ ಬಯಲ ನೆನೆಗೆ ಕೊಟ್ಟನು, ಒಂದು ಕೈಯ ಬಯಲ ಚೆನ್ನಬಸವಣ್ಣಂಗೆ ಕೊಟ್ಟನು. ಕ್ರಿಯಾಚಾರ ಲಿಂಗವಾಗಿ ಎನ್ನ ಕೈ ಕೊಟ್ಟರೆ, ಕಾಯದ ಕೈ ಕೊಟ್ಟರೆ, ಅಲ್ಲಿ ಅವರು ನಿರವಯ ಬಯಲು ಜ್ಞಾನಲಿಂಗವಾಗಿಸಿ ಚೆನ್ನಬಸವಣ್ಣವರ ಮನದ ಕೈಯಲ್ಲಿ ಕೊಟ್ಟರು. ನೀವು ಬಂದಹರೆಂದು 8,000 ವರ್ಷ ಒಗೆದೊಗೆದು ಬೆಳೆದು ಮಾಡುತ್ತಿದ್ದೆನು. ಬೆಳೆದು ಮಾಡು ಅಂದರೆ ಪರಿಶುದ್ಧಗೊಳಿಸೋದು, ಪರಿಶುದ್ಧಗೊಳಿಸೋದು. ಪ್ರಭುವೇ, ನೀವು ಜಂಗಮ ರೂಪಾಗಿ ಮಹಾಮನೆಗೆ ಬರುವಿರೆಂದರಿದು ನಾನು ಎನ್ನ ಕ್ರಿಯಾಚಾರ ಲಿಂಗ ಕಾಯಕದಿಂದ ಹಲವು ವರುಷಗಳವರೆಗೆ ಶರಣರ ಬಟ್ಟೆಯನ್ನು ಒಗೆದೊಗೆದು ಪವಿತ್ರ ಶುಭ್ರ ಮಾಡುವಲ್ಲಿ ನಿರತನಾಗಿದ್ದೆ. ಒಂದ ಬೆಳೆದ ಬಸವಣ್ಣ ನಿನ್ನ ಲಿಂಗಕ್ಕೆ ಕೊಡೆಂದು ಕೊಟ್ಟರೆ ಲಿಂಗಕ್ಕೆ ಕೊಡಲೊಲ್ಲದೆ ತಲೆಗೆ ಸುತ್ತಿಕೊಂಡರು. ಎನ್ನ ಕಾಯಕದ ಪವಿತ್ರತೆಯ ಪರೀಕ್ಷಿಸಿ ನೋಡಿ ನಿಮ್ಮ ಅಂತರಂಗದ ಅರಿವಿನ ಪ್ರಾಣಲಿಂಗಕ್ಕೆ ನೀಡಿ ನಿಜ ನಿರ್ಣಯ ನೀಡಲು ಬಸವಣ್ಣವರಿಗೆ ನಾನು ಒಂದು ಬಟ್ಟೆ ಕೊಟ್ಟೆ. ತತ್ವ ಐತಿ ಇಲ್ಲಿ. ನನ್ನ ಕಾಯಕದ ಪವಿತ್ರತೆಯನ್ನು ಪರೀಕ್ಷಿಸಲಿಕ್ಕೆ ಅಂತರಂಗದ ಅರಿವಿನ ಪ್ರಾಣಲಿಂಗಕ್ಕೆ ಇದನ್ನು ಕೊಡ್ರಿ, ಕೊಟ್ಟು ನಿರ್ಣಯ ಕೊಡ್ರಿ ನನಗೆ. ಏನಂತ, ಇದು ಹೆಂಗೈತಿ, ಪರಿಶುದ್ಧ ಆಗೈತಿ ಇಲ್ಲೋ ಅಂತ ನಿರ್ಣಯ ಕೊಡ್ರಿ ಅಂತ ಆ ಬಿಳಿ ಬಟ್ಟೆಯನ್ನು, ಆ ಭಾವವನ್ನು ಅವ್ರಿಗೆ ಕೊಟ್ಟೆ. ಆದ್ರೆ ಅವ್ರೇನು ಮಾಡಿದರು? ಶರಣ ಮಾಚಯ್ಯನವರ ಪವಿತ್ರ ಕಾಯಕ ಪ್ರಸಾದ ಪರೀಕ್ಷಿಸಲಾಗದೆಂದು ನಾವು ಪರೀಕ್ಷೆ ಮಾಡಿದ್ರಪ್ಪ ನಿಮ್ಮನ್ನು, ಈ ಬಟ್ಟೆನ ಅಂತ ಅಂದ್ಕೊಂಡು ಅವರು ಪರೀಕ್ಷೆ ಮಾಡಲಾರ್ದನ ತಮ್ಮ ತಲೆಗೆ ಸುತ್ತಿಕೊಂಡರು. ಪರೀಕ್ಷಿಸಲಾಗದೆಂದು ಬಸವಗುರು ತನ್ನ ತಲೆಯ ಮೇಲೆ ಹೊತ್ತುಕೊಂಡರು. ಏನ್ರಿಪ್ಪ ನೀವು ನಿಮ್ಮನ್ನು ಪರೀಕ್ಷೆ ಮಾಡೋದು ನಮಗೆ ಹೇಳಾಕತ್ತೀರಿ, ಅಸಾಧ್ಯದ ಮಾತು ಅಂತ. ಯಾಕೆ ಬಸವಣ್ಣವ್ರ ನಿಲುವ ಹಂಗಲ್ಲ. ಅದು ಹರಳಿನವರು ಪಾದರಕ್ಷೆಗಳನ್ನ ಮಾಡ್ಕೊಂಬಂದಾಗ ಅವ್ರು ತಲೆ ಮೇಲೆ ಇಟ್ಕೊಂಡವ್ರು. ಇದು
ಮಡಿಯ ಕೂಲಿಗೆ ಬೇಡ ಹೋದರೆ ಆಯ್ತರಪ್ಪ ನಾವು ಅದನ್ನು ಮಾಡಿಕೊಟ್ಟೇವಲ್ಲ ಮಡಿ ಅದರದ್ದು ಕೂಲಿಯರ ಕೊಡ್ರಿ ಅಂತ ಬೇಡಕ್ಕೆ ಹೋದ್ರೆ ಯಾರ ಹತ್ರ? ಬಸವನವ್ರ. ಬೆಳೆದ ಹರಿದು ಎನ್ನ ಮೇಲೆ ಬಿಸಾಟನು, ಎನ್ನ ಕಾಯಕದ ಪವಿತ್ರತೆಗೆ ನಿಮ್ಮ ಲಿಂಗದ ಮೆಚ್ಚುಗೆಯ ಕಾರುಣ್ಯವ ನೀಡೆಂದು ನಿಮ್ಮಲ್ಲಿ ಬಂದರೆ, ಎನ್ನ ಕಾಯಕದ ಪವಿತ್ರತೆಗೆ ಮೆಚ್ಚುಗೆ ಕಾರುಣ್ಯವ ನೀಡೆಂದು ಬೇಡಿದೆ. ಅದಕ್ಕೆ ಬಸವಣ್ಣವ್ರು ಏನಂದರು? ಎನ್ನ ಕಾಯಕದ ಪರಿಶುದ್ಧ ಪ್ರಸಾದವನು ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದವಾಗಿ ವಿಂಗಡಿಸಿ ಹರಿದು ಅಂದ್ರಲ್ಲ ಅವರು. ಬೆಳೆದ ಹರಿದು ಎನ್ನ ಮೇಲೆ ಬಿಸಾಟನು, ವಿಂಗಡಿಸಿ ಅಳವಡಿಸಿಕೊಳ್ಳಲು ಎನ್ನ ಮೇಲೆ ಎಸೆದರು. ಇಂಥ ಘನಮಹಿಮ ಬಸವಣ್ಣವರು ನೀನುಟ್ಟ ಬೀಳುಡಿಗೆಯ ಚೆನ್ನ ಬಸವಣ್ಣನ ಕೈಯಲ್ಲಿ ನಿರಾಳವೇ ನನಗೆ ಕೊಡಿಸ ಪ್ರಭುವೇ ಕಲಿದೇವರ ದೇವ. ನೀವು ನಿರಾಳ ಲಿಂಗದ ಉಡಿಗೆ ಸರ್ವಾಂಗದಲ್ಲಿ ಉಟ್ಕೊಂಡವರು ಇಂತಹ ಒಂದು 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 ಉಡಿಗೆಯನ್ನು, ನಿಮ್ಮ ನಿರಾಳ ಲಿಂಗದ ಉಡಿಗೆಯನ್ನು ನನಗೆ ಚೆನ್ನ ಬಸವಣ್ಣವರ ಕಾರುಣ್ಯದಿಂದ ಕೊಡಸರಪ್ಪ ಅಂತ ಪ್ರಭುದೇವರಲ್ಲಿ ಬೇಡ್ಕೊಳಕತ್ತರು. ಹಿಂಗೆಂದು ಮಡಿವಾಳ ತಂದೆಗಳು ನಿರೂಪಿಸಲು ಇದಕ್ಕೆ ಚಿಕ್ಕದಣ್ಣಾಯಕರು ಮಡಿವಾಳ ತಂದೆಗಳೊಡಗೂಡಿ ನುಡಿದ ಪ್ರತ್ಯುತ್ತರ. ಹಿಂಗಂದ್ಗಳ ಚೆನ್ನ ಬಸವಣ್ಣವರು ಅವರು ಏನು ಉತ್ತರ ಕೊಟ್ರಲ್ಲಿ? ಏನು ಕೊಟ್ರು ನೋಡ್ರಿ. ನರಸುರಾದಿಗಳೆಲ್ಲರೂ ನಿಮ್ಮ ಹೊಳೆಯಲ್ಲಿದ್ದರು. ಆಹಾ, ಸುರಾದಿಗಳೆಲ್ಲರೂ ನಿಮ್ಮ ಹೊಳೆಯಲ್ಲಿದ್ದರು. ಮನು ಮುನಿ ಯತಿವ್ರತಿಗಳೆಲ್ಲರೂ ನಿಮ್ಮ ತೋಹಿನೊಳಗಿದ್ದರು. ಗಂಗೆ ವಾಳುಕರೆಲ್ಲರೂ ನಿಮ್ಮ ಮಡಿಯೊಳಗಿದ್ದರು. ಗಂಗೆ ಗೌರಿ ವಲ್ಲಭರೆಲ್ಲರೂ, ಚತುರ್ಮುಖ ಪಂಚಮುಖ ಷಣ್ಮುಖ ದಶಮುಖರೆಲ್ಲರೂ ನಿಮ್ಮ ಮಡಿಯ ಗಳಿಗೆ ಒಳಗಡಗಿದರು. ಮಡಿವಾಳ ಮಾಚಿ ತಂದೆಗಳ ಬಗ್ಗೆ ಹೇಳಕತ್ತರು. ಲೋಕಾದಿಲೋಕವೆಲ್ಲವೂ ನಿಮ್ಮ ಕುಕ್ಷಿಯೊಳಗು. ಕುಕ್ಷಿ ಅಂದರೆ ಹೊಕ್ಕಳ. ಲೋಕಾದಿಲೋಕವೆಲ್ಲವೂ ನಿಮ್ಮ ಕುಕ್ಷಿಯೊಳಗು. ಕೂಡಲ ಚೆನ್ನ ಸಂಗಮ ದೇವರು ಸಾಕ್ಷಿಯಾಗಿ ನಿಮ್ಮ ನಿರಾಳದ ಪ್ರಸಾದದಿಂದ ನಿರವಯದ ಹಾದಿಯ ಕಂಡೆನಲ್ಲದೆ ನಿಮ್ಮಿಂದ ನಾನು ಘನವೇ ಮಡಿವಾಳ ಮಾಚಯ್ಯ. ನಿಮ್ಗಿಂತ ದೊಡ್ಡವ ನಾನು. ಏನು ಹೇಳಿದ್ರು ಅವರು? ಮಾಚಿ ತಂದೆಗಳೇ, ನಿಮಗೆ ನಿರಾಳದ ಉಡಿಗೆ ಕರುಣಿಸುವಷ್ಟು ಘನತೆ ನನ್ನೊಳಗಿಲ್ಲ. ನೀವೇನೋ ಕೇಳ್ಕೊಂಡ್ರಿ ಪ್ರಭುದೇವ್ರನ್ನ, ನನಗೆ ಅವ್ರ ಕಡೆಯಿಂದ ಒಂದು ನಿರಾಳದ ಉಡಿಗೆಯನ್ನು ಕೊಡಿಸಿಕೊಡ್ರಿಪ್ಪ ಅಂತ. ನೀವು ಮಹಾಶರಣರು. ನಿಮ್ಮ ಮಡಿ ಮಾಡುವ ಸತ್ಯಶುದ್ಧ ಕಾಯಕ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದಕ್ಕೆ ಇನ್ನೊಂದು ಕಾಯಕ ಈ ಜಗತ್ತಿನಲ್ಲಿ ಸರಿಸಮ ಇಲ್ಲವೇ ಇಲ್ಲ. ಮಾಚಿದೇವರೇ, ನೀವು ಬಟ್ಟೆ ಮಡಿ ಮಾಡುವ ನೀರಿನ ಹೊಳೆಯಲ್ಲಿಯೇ ನೋಡ್ರಿ ಚಂದ ಹೇಳ್ತಾರೆ. ನರಸುರಾದಿಗಳೆಲ್ಲರೂ ನಿಮ್ಮ ಹೊಳೆಯಲ್ಲಿದ್ದರು ಅಂತ ಹೇಳ್ತಾರಲ್ಲ ಇಲ್ಲಿ. ನೀವೇನು ಬಟ್ಟೆ ಮಾಡಿ ಕಾಯಕ ಮಾಡ್ತ ಬಟ್ಟೆ ಶುಚಿ ಮಾಡುವ ಹೊಳೆಯಲ್ಲಿಯೇ ಸಕಲ ನರಸುರಾದಿಗಳೆಲ್ಲರೂ ಅಡಗಿದ್ದಾರೆ. ನೀವು ಮೆಟ್ಟಿನಿಂತ ನಿಮ್ಮ ನೀರಿನಲ್ಲಿಯೇ ಸಕಲ ಮನು ಮುನಿ ಯತಿ ವ್ರತಿ ಮುಂತಾದವರೆಲ್ಲರೂ ಅಡಗಿದ್ದಾರೆ. ಎಂಥ ಪವಿತ್ರದು. ಮಡಿವಾಳ ಮಾಚಿದೇವರು ಕಾಯಕ ಮಾಡ್ತಕ್ಕಂಥ ಹೊಳೆ ಎಂಥದಂತ ಹೇಳಕತ್ತಾರಲ್ಲಿ ಅವರು ನಿಮ್ಮ ಕಾಲ ಕೆಳಗೆ ಅದಾರ ಅಂತ ಹೇಳಕತ್ತಾರ ಅವರು. ನಿಮ್ಮ ಮಡಿ ಪವಿತ್ರತೆ ಅದೆಂತಹದೆಂದರೆ ಗಂಗಾ ನದಿಯ ಉಸುಕಿನ ಕಣ ಸಮವಾದಷ್ಟು ರುದ್ರಾದಿಗಳು ಅಲ್ಲಿಯೇ ಅಡಗಿದ್ದಾರೆ. ಉಸುಕಿನ ಕಣಕಣಗಳಷ್ಟು ಸಂಖ್ಯೆಯಲ್ಲಿ ಆ ರುದ್ರರೆಲ್ಲ ಅಲ್ಲೇ ಅಡಗ್ಯಾರಂತ. ನಾವೇನು ಅನ್ನಕತ್ತೀವಿ? ರುದ್ರ ಪದವಿ ಬೇಕಂತ ನಾವು ಅನ್ನಕತ್ತೀವಿ. ಅದಕ್ಕೆ ಬಸವಣ್ಣವ್ರು ಏನು ಹೇಳಿದ್ರು? ಬ್ರಹ್ಮ ಪದವಿ ಏನು ಅಲ್ಲೇ, ರುದ್ರ ಪದವಿ ಏನು ಅಲ್ಲೇ, ಹೌದಾ, ವಿಷ್ಣು ಪದವಿ ಏನು ಅಲ್ಲೇ, ಇಲ್ಲಿ ಹೇಳಕತ್ತರು ಅವರು. ಗಂಗಾ ನದಿಯ ಉಸುಕಿನ ಕಣ ಸಮವಾದಷ್ಟು ರುದ್ರಾದಿಗಳು ಅಲ್ಲಿಯೇ ಅಡಗಿದ್ದವರು. ಗಂಗಾಪತಿ ಗೌರೀಪತಿ ಎನಿಸಿದ ಕೈಲಾಸ ಶಿವಾದಿಗಳು, ಚತುರ್ಮುಖ ಬ್ರಹ್ಮನಾಗಲಿ, ಆರುಮುಖದ ಗುಹನಾಗಲಿ, ದಶಮುಖದ ರಾವಣದಾದಿಗಳಾಗ ಅವರೆಲ್ಲ ನಿಮ್ಮ ಕಾಯಕದ ಮಡಿಯ ಗಳಿಗೆ ಒಳಗೆ ಅಡಗಿರುವರು.
ನೀವೇನು ಮಡಿ ಅಂದ್ರೆ ಬಟ್ಟೆ, ಆ ಬಟ್ಟೆ ಏನು ಗಳಿಗೆ ಮಾಡ್ತಿರಲ್ಲ, ಮಡಿ ಚಿಡ್ತಿರಲ್ಲ, ಆ ಗಳಿಗೆ ಒಳಗೆ ಇವರೆಲ್ಲ ರ್ಯಾಡಿಗೆ ಹೋಗ್ಯಾರಂತಿವ್ರು. ಮಡಿಯೊಳಗೆ ಒಳಗಿರುವವರು. ಇನ್ನೇನು ಹೆಚ್ಚು ಹೇಳೋದು? ಮಾಚಿ ತಂದೆಗಳೇ, ಸಮಸ್ತ ಲೋಕಾದಿ ಲೋಕವೆಲ್ಲವು, ಎಷ್ಟು ಲೋಕದಾವ ಅಷ್ಟು, ಬರೀ ಭೂಲೋಕ ಅಷ್ಟೇ ಅಲ್ಲ, ಸಮಸ್ತ ಲೋಕಾದಿ ಲೋಕಗಳೆಲ್ಲವೂ ನಿಮ್ಮ ಒಡಲೊಳಗೆ, ಕುಕ್ಷೆ ಅಂದರೆ ಹೊಟ್ಟೆ ಅಥವಾ ಹೊಕ್ಕಳ, ನಿಮ್ಮ ಒಡಲೊಳಗೆ ಅಡಗಿರುವವು. ಅಂತಹ ಮಹಾಗಣಲಿಂಗದ ಇರುವು ನಿಮ್ಮ ನಿಜದಿರವು. ನಿಮ್ಮ ನಿರಾಳದ ನಿಜ ಪ್ರಸಾದದಿಂದಲೇ ನಾನು ನಿರವಯ ನಿಜದ ಪಥವನ್ನು ಅರ್ಥಕೊಂಡವನು. ದಯವಿಟ್ಟು ನನ್ನ ಕಡೆಯಿಂದ ನೀವು ಆ ಒಂದು ಮಡಿ ಕೊಡಿಸ್ರಿ, ಉಡಿಗೆ ಕೊಡಿಸ್ರಿ ಅಂತ ಪ್ರಭುದೇವ್ರನ್ನ ಕೇಳಾಕ್ತಾರಲ್ಲ, ಅಲ್ಲದು. ಇಂಥ ಸಂದರ್ಭದೊಳಗೆ ನಿಮಗಿಂತಲೂ ನಾನು ಘನವಾಗುವನೆ, ಇದು ಸರಿಯೇ? ಹಿಂಗೆ ಕೇಳೋದು ಸರಿಯೇ? ಇದು ನ್ಯಾಯವೇ ಅಂತ ಪ್ರಶ್ನೆ ಮಾಡಿ ಮಹಾಜ್ಞಾನಿ ಚನ್ನಬಸವಣ್ಣವರು ಮಹಾಶರಣ ಮಡಿವಾಳಯ್ಯನವರಲ್ಲಿ ಅತ್ಯಂತ ಭೃತ್ಯ ಭಾವದಿಂದ ವಿನಯಿಸ್ಕೋತಾರೆ. ಹೀಗೆಂದು ಚನ್ನಬಸವರಾಜ ದೇವರು ನಿರೂಪಿಸಲು ಇದಕ್ಕೆ ಮಡಿವಾಳ ತಂದೆಗಳು ಆ ಬಸವರಾಜ ದೇವರು ಚನ್ನಬಸವರಾಜ ದೇವರನ್ನು ಪ್ರಭುದೇವರನ್ನು ಸ್ತೋತ್ರವ ಮಾಡಿದ ಪ್ರಸ್ತಾವದ ವಚನ ಹೇಳಿದರು ಅವರು. ಎನ್ನ ಅಂಗದ ಆಚಾರದಲ್ಲಿ ನೋಡ್ರಿ, ಎನ್ನ ಅಂಗದ ಆಚಾರದಲ್ಲಿ ಸಂಗನ ಬಸವಣ್ಣನ ಕಂಡೆನು, ಎನ್ನ ಮನದ ಅರಿವಿನಲ್ಲಿ ಚನ್ನ ಬಸವಣ್ಣನ ಕಂಡೆನು, ಎನ್ನ ಭಾವದ ಕೊನೆಯ ಮೊನೆಯ ಮೇಲೆ ಅಲ್ಲಮ ಪ್ರಭುದೇವರನ್ನು ಕಂಡೆನು. ಎಲೆ ಕಲಿದೇವಯ್ಯ, ನಿಮ್ಮ ಶರಣರ ಘನವನು ಎನ್ನ ಸರ್ವಾಂಗದಲ್ಲಿ ಕಂಡು ನಮೋ ನಮೋ ಎನ್ನುತ್ತಿದ್ದೇನಯ್ಯ. ನೋಡ್ರಿ, ಅರಿವಿನಲ್ಲಿ ಚನ್ನಬಸವಣ್ಣವ್ರನ್ನ ಕಾಣೋದಲ್ಲದೇ ಅಲ್ಲಿ ನಾನೆಂಬುದು ಇಲ್ಲ, ನಾ ಅನ್ನೋದಿಲ್ಲ. ನನ್ನ ಅರಿವಿನಲ್ಲಿ ಚನ್ನಬಸವಣ್ಣವ್ರನ್ನ ಕಂಡೇನಿ. ಆ ನಂತರ ನಾನು ಅವ್ರು ಹೇಳಕತ್ತಾರೆ ಇಲ್ಲಿ, ಎನ್ನ ಕಾಯದ ಆಚಾರದಿಂದ ಬಸವಣ್ಣನ ಕಂಡೇನಿ. ನಾನು ಈ ಕಾಯದಿಂದ ಕ್ರಿಯಾಚಾರದಿಂದ ನಾನು ಬಸವಣ್ಣವ್ರನ್ನ ಕಂಡೇನಿ. ಮನದ ತಿಳುವಳಿಕೆಯಿಂದ ನಾನು ಚನ್ನಬಸವಣ್ಣವ್ರನ್ನ ಕಂಡೇನಿ. ಭಾವದ ಕೊನೆಯಲ್ಲಿ ಅಲ್ಲಮ ಪ್ರಭುದೇವರನ್ನು ನಾನು ಕಂಡೆ. ನಿಮ್ಮ ಶರಣರ ಘನತೆಯೋ ಮಹಿಮೆಯನ್ನು ನನ್ನ ಸರ್ವಾಂಗದಲ್ಲಿ ಕಂಡು ನಾನು ಅವರ ಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೆನು. ಮಾಚಿದೇವರು ತಮ್ಮ ಮಹಾಶರಣ ಸ್ಥಳದ ಬಯಲ ನಿಲುವಿನಲ್ಲಿ ಅತ್ಯಂತ ನಿರಹಂಕಾರದಿಂದ ಈ ಮಾತನ್ನು ಅವರು ನಿರೂಪಿಸಿ ಮಡಿವಾಳ ಮಾಚಿದೇವರು ಮಹಾಶರಣ ಮಹಾಬಯಲ ನಿಲುವಿನ ಶೂನ್ಯ ಸಂಪಾದನೆಯ ರಹಸ್ಯವನ್ನು ಈ ಒಂದು ಶೂನ್ಯ ಸಂಪಾದನೆಕಾರರು ಈ ವಚನದ ಮೂಲಕ ಮಡಿವಾಳ ಮಾಚಿ ತಂದೆಗಳ ಸಂಪಾದನೆಯನ್ನು ಸಮಾಪ್ತಿ ಮಾಡ್ತಾರೆ. ಇಂತಿ ಶ್ರೀಮತ್ ಸಕಲಗಣ ಪುರಾತನರೋಳ್ ಪ್ರಭುದೇವರು ಮಹಾನುಭಾವ ಸದ್ಗೋಷ್ಠಿಯಂ ಮಾಡಿದ ಶೂನ್ಯ ಸಂಪಾದನೆಯೋಳ್ ಪ್ರಭುದೇವರ ಮಡಿವಾಳಯ್ಯಗಳ ಸಂಪಾದನೆಗಂ ನವಮೋಪದೇಶಮಂ ಸಮಾಪ್ತಂ. 9ನೇ ಉಪದೇಶ ನವೋಪದೇಶಂ ಸಮಾಪ್ತಂ. ಅಂತೂ ವಚನ 619 ಮಂಗಳ ಮಹಾಶ್ರೀ. ಎಲ್ಲರಿಗೂ ಶರಣಾರ್ಥಿ. ಶರಣರ ವಿಚಾರಧಾರೆಗಳು ನಮ್ಮ ಬದುಕನ್ನು ತಿದ್ದುವ ಕನ್ನಡಿಗಳು ಎಂಬುದನ್ನು ಸರ್ ಉಪನ್ಯಾಸ ನೀಡುವುದರ ಮೂಲಕ ಮತ್ತೊಮ್ಮೆ ನೆನಪಿಸಿಕೊಟ್ಟಿದ್ದಾರೆ. ಅವರಿಗೆ ಬಸವ ಸಮಿತಿ ಬೆಂಗಳೂರು, ಕಲಬುರಗಿ, ಧಾರವಾಡ ಹಾಗೂ ಬಸವ ಕೇಂದ್ರ ಧಾರವಾಡ ಪರವಾಗಿ ಮತ್ತು ಇಲ್ಲಿ ಆಗಮಿಸಿದ ಹಾಗೂ ಅಂತರ್ಜಾಲತಾಣದಲ್ಲಿ ವೀಕ್ಷಿಸಿದ ಶರಣರ ಪರವಾಗಿ ಅನಂತ ಶರಣಾರ್ಥಿಗಳು. ಇಲ್ಲಿ ಆಗಮಿಸಿದ ಮತ್ತು ಅಂತರ್ಜಾಲತಾಣದಲ್ಲಿ ವೀಕ್ಷಿಸಿದ ಸಮಸ್ತ ಶರಣು ಬಂಧುಗಳಿಗೆ ಶರಣಾರ್ಥಿಗಳು. ನಾಳೆ ಭಾನುವಾರ ಕಲಬುರಗಿ ಬಸವ ಸಮಿತಿಯಿಂದ 912ನೇ ಕಾರ್ಯಕ್ರಮ ನಡೆಯುವುದು. ಅನುಭವ ಡಾಕ್ಟರ್ ಭವಾನಿ ಚಟ್ನಳ್ಳಿ, ಶಿಕ್ಷಕರು ಮಾಡ್ಬೂಳ್. ಇವರಿಂದ ವಿಷಯ ಇಂದಿನ ಸಮಾಜಕ್ಕೆ ಶಿವಶರಣೀಯರ ಸಂದೇಶ. ಹಾಗೆ ಸೋಮವಾರ ಬೆಂಗಳೂರು ಬಸವ ಸಮಿತಿ ಕಾರ್ಯಕ್ರಮ ನಡೆಯುವುದು. ಈ ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಿಸಲು ಪ್ರೇಕ್ಷಕರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ವಚನ ಮಂಗಳವನ್ನು ಹಳ್ಳಿಕೇರಿಯವರು ನಡೆಸಿಕೊಡಬೇಕೆಂದು ವಿನಂತಿಸುತ್ತೇನೆ.
ಡಿಂಬದೊಳಗೆ ಒಂದು ಪ್ರಾಣ ಕಂಬಸೂತ್ರ ಬೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು. ಹುಟ್ಟುತ್ತೇನು ತರಲು ಇಲ್ಲ, ಹೋಗುತ್ತೇನು ಒಯ್ಯಲಿಲ್ಲ, ಸುಟ್ಟ ಸುಣ್ಣದರಳಿನಂತೆ ಆಯಿತೈ ದೇಹ. ಹೊಟ್ಟೆ ಬಹಳ ಕೆಟ್ಟದೆಂದು ಎಷ್ಟು ಕಷ್ಟಪಟ್ಟೆ, ಪ್ರಾಣ ಬಿಟ್ಟು ಹೋಗುವಾಗ ಒಂದು ಬಟ್ಟೆ ಇಲ್ಲವೋ. ಹೊನ್ನು ಹೆಣ್ಣು ಮಣ್ಣು ಮೂರು ತನ್ನೊಳಿದ್ದು ಉಣ್ಣಲಿಲ್ಲ, ಅಣ್ಣ ತಮ್ಮ ತಾಯಿ ತಂದೆ ಬಗೆಯಲಿಲ್ಲವೋ. ಅನ್ನ ವಸ್ತ್ರ ಭೋಗಿಯಾಗಿ ತನ್ನ ಸುಖವನರಿಯಲಿಲ್ಲ, ಮಣ್ಣು ಪಾಲು ಆದ ಮೇಲೆ ಯಾರಿಗಾಯಿತೋ. 10-8 ಲಕ್ಷ ಗಳಿಸಿ ಮತ್ತೆ ಸಾಲದೆಂದು ಪರರ ಸ್ವತ್ತಿಗಾಗಿ ಆಶೆ ಮಾಡಿ ನ್ಯಾಯ ಮಾಡುವ. ಬಿತ್ತಿ ಬೆಳೆದು ಉಂಡೆನೆಂಬ ವ್ಯರ್ಥ ಚಿಂತೆ ಮಾಡದಿರಲು, ಸತ್ತು ಹೋದ ಮೇಲೆ ನಿನ್ನ ಅರ್ಥವ್ಯಾರಿಗೋ. ಬೆಳ್ಳಿ ಬಂಗಾರಿಟ್ಟುಕೊಂಡು ಒಳ್ಳೆ ವಸ್ತ್ರ ತೊಟ್ಟುಕೊಂಡು ಒಳ್ಳೆ ಚೆಲುವ ಬೊಂಬೆಯಂತೆ ಆಡಿ ಹೋದೆಲೋ. ಹಳ್ಳ ಹರಿದ ಮೇಲೆ ನೀರ ಗುಳ್ಳು ಉರುಳಿ ಹೋದ ತೆರದಿ, ಸುಳ್ಳು ರೂಪು ಸಂಸ್ಕೃತಿಯ ನೋಡಿರಕ್ಕಟ. ಸತ್ಯ ನೆನೆಸಿಕೊಂಡು ಜನರ ತಥ್ಯವಾಕ್ಯದಲ್ಲಿ ನೀನು ಮುಕ್ತಿಯಾದ ಮೇಲೆ ನಿನಗೆ ಸ್ತೋತ್ರ ಮಾಡ್ಪರೋ. ನಿತ್ಯ ಷಡಕ್ಷರಿ ಲಿಂಗ ತತ್ವ ಆಗಿ ಭಜಿಸು, ನಿನಗೆ ಉತ್ತಮತ್ವ ಪದವಿ ದೊರಕಿ ಸುಖಿಪೆ ಸಂತತಂ. ಡಿಂಬದೊಳಗೆ ಒಂದು ಪ್ರಾಣ ಕಂಬಸೂತ್ರ ಬೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು. ಹುಟ್ಟುತ್ತೇನು ತರಲು ಇಲ್ಲ, ಹೋಗುತ್ತೇನು ಒಯ್ಯಲಿಲ್ಲ, ಸುಟ್ಟ ಸುಣ್ಣದರಳಿನಂತೆ ಆಯಿತೈ ದೇಹ. ಎಲ್ಲರಿಗೂ ಶರಣಾರ್ಥಿ. ಬಸವ 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 ಹರ ಬಸವಾಯ ನಮಃ, ಪ್ರಭು ಬಸವಾಯ ನಮಃ, ಗುರು ಬಸವಾಯ ನಮಃ, ಲಿಂಗ ಬಸವಾಯ ನಮಃ, ಜಂಗಮ ಬಸವಾಯ ನಮಃ, ಭಸ್ಮ ಬಸವಾಯ ನಮಃ, ರುದ್ರಾಕ್ಷಿ ಬಸವಾಯ ನಮಃ, ಮಂತ್ರ ಬಸವಾಯ ನಮಃ, ಪಾದೋದಕ ಬಸವಾಯ ನಮಃ, ಪ್ರಸಾದ ಬಸವಾಯ ನಮಃ, ಚಿನ್ನಿಧಿ ಬಸವಾಯ ನಮಃ, ಚಿನ್ನಾದ ಬಸವಾಯ ನಮಃ, ಚಿದ್ಬಿಂದು ಬಸವಾಯ ನಮಃ, ಚಿತ್ಕಲ ಬಸವಾಯ ನಮಃ, ಚಿದಂಗ ಬಸವಾಯ ನಮಃ, ನಿಷ್ಪ್ರಪಂಚ ಬಸವಾಯ ನಮಃ, ನಿರಂಜನ ಬಸವಾಯ ನಮಃ, ನಿರ್ಗುಣ ಬಸವಾಯ ನಮಃ, ನಿತ್ಯತೃಪ್ತ ಬಸವಾಯ ನಮಃ, ಅಕಾರ ಬಸವಾಯ ನಮಃ, ಉಕಾರ ಬಸವಾಯ ನಮಃ, ಮಕಾರ ಬಸವಾಯ ನಮಃ, ನಕಾರ ಬಸವಾಯ ನಮಃ, ಮಕಾರ ಬಸವಾಯ ನಮಃ, ಶಿಕಾರ ಬಸವಾಯ ನಮಃ, ವಕಾರ ಬಸವಾಯ ನಮಃ, ಯಕಾರ ಬಸವಾಯ ನಮಃ, ಓಂಕಾರ ಬಸವಾಯ ನಮಃ, ಹ್ರೀಂಕಾರ ಬಸವಾಯ ನಮಃ, ಸಂಗಮೇಶ್ವರ ಬಸವಾಯ ನಮಃ, ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ.
ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲಯ್ಯ ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲಯ್ಯ ನಾದವ ಮಾಡಿದ ರಾವಣಂಗೆ ನಾದವ ಮಾಡಿದ ರಾವಣಂಗೆ ಅರೆಯಾಯುಷ್ಯವಾಯಿತು ಅರೆಯಾಯುಷ್ಯವಾಯಿತು ವೇದವನೋದಿದ ಬ್ರಹ್ಮನ ಶಿರ ಹೋಯಿತು ವೇದವನೋದಿದ ಬ್ರಹ್ಮನ ಶಿರ ಹೋಯಿತು ನಾದಪ್ರಿಯನೂ ಅಲ್ಲ ವೇದಪ್ರಿಯನೂ ಅಲ್ಲ ನಾದಪ್ರಿಯನೂ ಅಲ್ಲ ವೇದಪ್ರಿಯನೂ ಅಲ್ಲ ಭಕ್ತಿಪ್ರಿಯನಮ್ಮ ಕೂಡಲ ಸಂಗಮ ದೇವ ಭಕ್ತಿಪ್ರಿಯನಮ್ಮ ಕೂಡಲ ಸಂಗಮ ದೇವ ಕೂಡಲ ಸಂಗಮ